ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುದೇವೋ ನಮಃ ಪದ್ಮಾಸನ ಸ್ಥಿತೇ ದೇವಿ ಪರಬ್ರಹ್ಮ ಸ್ವರೂಪಿಣಿ ಪರಮೇಶ್ವರಿ ಜಗನ್ಮಾತಾ ಮಹಾಲಕ್ಷ್ಮಿ ನಮೋಸ್ತುತೇ ಓಂ ನಮೋ ನಾರಾಯಣಾಯ ಓಂ ನಮೋ ನಾರಾಯಣಾಯ ಓಂ ನಮೋ ನಾರಾಯಣಾಯ ಶ್ರೀ ಶ್ರೀ ವಿದ್ಯಾಗಣಪತಿ ಕಿ ಶ್ರೀ ಶ್ರೀ ಶಾರदा माता की श्री कालभैरवेश्वर स्वामी की बोलो भारत माता की महात्मा गांधी की रंगभूमि की भूमिताई की कावेरी माता की श्री श्री नालवड़ी कृष्णराजर वड़ेयर पाद की वंदे 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 ಏನೇ ಬರಲಿ ಏನೇ ಬರಲಿ ಏನೇ ಬರಲಿ ಶ್ರೀಮದ್ ರಮಣ ಗೋವಿಂದ ಶನಿದೇವರ ಪಾದಕ್ಕೆ ಗೋವಿಂದ ಆಂಜನೇಯ ವರದ ಗೋವಿಂದ ಉಗೇ ಮಹಾತ್ಮಲೇ ಉಗೇ ಮಹಾತ್ಮಲೇ ಉಗೇ ಮಹಾತ್ಮಲೇ ಶ್ರೀ 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 ಪಟ್ಲದಮ್ಮ ತಾಯಿ ಕೃಪಾ ಪ್ರಸಿದ್ಧ ನಾಟಕ ಅರನೋ ಪಾರ್ವತಿ ಪತೆ. ಈ ನಾಟಕವನ್ನ ನಮ್ಮ ಕಲಾವಿದರು ಅಭಿನಯಿಸ್ತಾ ಇದ್ದಾರೆ. ಎಲ್ಲರೂ ರೈತರ ಮಕ್ಕಳೇ ಆಗಿರೋದ್ರಿಂದ ಪ್ರತಿಯೊಬ್ಬರಿಗೂ ಎದ್ರೆ ಸೂರ್ಯ ನಿಮ್ಮ ಮುಂದೆ ನಿಮ್ಮ ಮುಂದೆ ನಿಮ್ಮ ಮುಂದೆ ನಿಮ್ಮ ಮುಂದೆ ಬಾಳೊಂದು ನಂದನ ಅನುರಾಗ ಬಂಧನ ಅನುರಾಗ ಬಂಧನ ತಗೋ ಎತ್ತಕೊಳ್ಳಿದ ವ್ಯಾಮೋಹಕ್ಕೊಳಗಾಗಿ ನಿನ್ನ ಶಿಕ್ಷಣವನ್ನು ಅಪೂರ್ಣ ಮಾಡಿಕೊಂಡಿದ್ದೆ. ಆದರೆ ನಿನ್ನ ಎತ್ತಮ್ಮನ ಮೇಲೆ ಹಣೆಯಾಗಿದೆ. ಈ ನನ್ನ ನಾಟಕದ ರಾಮಜ್ಜನವರ ಪುತ್ರ ದಿಲೀಪನ ಪಾತ್ರದಲ್ಲಿ ವಿಡಿಯೋ ಫೋಟೋಗ್ರಾಫರ್ ಅತ್ಯುತ್ತಮ ಛಾಯಾಗ್ರಾಹಕ ನಮ್ಮ ದೇವಲೋಕದ ಇಂದ್ರನಾದರೆ ಛಾಯಾಗ್ರಾಹಕನಿಗೆ ಇವನೇ ಮಹೇಂದ್ರ. ದಿಲೀಪನ ಪಾತ್ರದಲ್ಲಿ ನಿಮ್ಮ ಮುಂದೆ ಮಹೇಂದ್ರ. ನನ್ನ ತಂದೆ ತಾಯಂದಿರು ಅದೆಷ್ಟು ಕಷ್ಟಪಟ್ಟು ನನ್ನ ಓದಿ ದೊಡ್ಡ ಆಫೀಸರ್ ಆಗಿ ಮಾಡವ್ರೆ. ಅದೇ ಆಸೆ ಇಟ್ಕೊಂಡು ನನ್ನ ತಮ್ಮ ರಘುವೀರನ್ನು ದೊಡ್ಡ ಆಫೀಸರ್ ಆಗಿ ಮಾಡೋದೇ ನನ್ನ ಕನಸು. ತಂದೆ ತಾಯಿಯ ಪ್ರೀತಿಯ ಪುತ್ರ, ಮಾತೃ ವಾತ್ಸಲ್ಯವನ್ನು ಎತ್ತಿ ತೋರುವ ರಘುವೀರನ ಪಾತ್ರದಲ್ಲಿ ಅಂಕರಾಜ್ ನಿಮ್ಮ ಮುಂದೆ. ಅಣ್ಣ, ಅದೆಷ್ಟೇ ಕಷ್ಟ ಆಗ್ಲಿ, ನಿನ್ನ ಎಜುಕೇಶನ್ಗೆ ವರ್ಷಾಪಿನಲ್ಲಿ ಎಷ್ಟೇ ದುಡಿದ್ರು ನನಗೇನು ಅನ್ಸೋದಿಲ್ಲ. ನನಗೊಂದೇ ಗುರಿ, ನೀನು ಎಂಬೇನು ಪಾಸ್ ಮಾಡ್ಬೇಕಣ್ಣ, ಪಾಸ್ ಮಾಡ್ಬೇಕು. ದಿಲೀಪನ ಆತ್ಮೀಯ ಸ್ನೇಹಿತ
ನಾಟಕಕ್ಕೆ ಒಂದು ಟ್ವಿಸ್ಟ್ ಕೊಡೋ ಪಾತ್ರ. ರಂಜನ್ ಪಾತ್ರದಲ್ಲಿ ಮಂಜು ಹಿಂದೆ ಖಳನಾಯಕನ ಪಾತ್ರದಲ್ಲಿ ಭಾರಿ ಹೆಸರು ಮಾಡಿದ್ದ ಮಂಜು ಅವರು ಈಗ ರಂಜನ್ ಪಾತ್ರದಲ್ಲಿ ನಿಮ್ಮ ಮುಂದೆ ಬರಲಿದ್ದಾರೆ. ನನ್ನ ದೇವಿ ಕಾಣುವಳು ಸುಮಗಾಣವೇ ಅವಳಾಗುತ್ತ ನನ್ನ ಜೀವ ಸೇರಿದಳು ಉಸಿರಾಟಕ್ಕೆ ವಿಷವಾಗುತ್ತ ನನ್ನ ದೇವ ಚೀರಿದಳು ಆ ರಾಮಜ, ಏನೇ ಅದು ನಿನ್ನ ಮಗಳು ನನ್ನ ಸ್ವತ್ತು. ಯಾವುದೇ ಕಾರಣಕ್ಕೂ ನಾನು ಕಣ್ಣಾಕುದ್ದ ಬಿಟ್ಕೊಡೋದೇ ಇಲ್ಲ. ಊರಲ್ಲಿ ಹಬ್ಬ ಹರಿದಿನ ಮಾಡ್ತೀರಿ, ನಂಟ್ರಿ ಇಷ್ಟು ಬರ್ತಾರೆ, ಹೊಟ್ಟೋಗ್ತಾರೆ, ಇಡೀ ಊರೇ ಗಪ್ಪನಾರ್ತಿದೆ. ಅದನ್ನ ಸ್ವಚ್ಛತೆ ಮಾಡುವ ನಮ್ಮ ಕಾರ್ಮಿಕ ಮರಿಯನ ಪಾತ್ರದಲ್ಲಿ ಆಡು ಮುಟ್ಟದ ಸೊಪ್ಪಿಲ್ಲ, ಸಚ್ಚಿ ಮಾಡದ ಪಾತ್ರವಿಲ್ಲ. ಮರಿಯನ ಪಾತ್ರದಲ್ಲಿ ನಿಮ್ಮ ಮುಂದೆ ಸಚ್ಚಿ. ಯಾರೇ ಹೋರಾಡಲಿ, ಊರೇ ಹೋರಾಡಲಿ, ನಿನ್ನ ನೆಮ್ಮದಿಗೆ ಭಂಗವಿಲ್ಲ. ಎಮ್ಮೆ ನಿನಗೆ ಸಾಟಿ ಇಲ್ಲ, ಬಿಸಿಲು ಮಳೆಗೆ ಬಿರುಗಾಳಿ ಚಳಿಗಲಿ ಅಳುತ್ತದೆ ಮುಂದೆ ಸಾಗುವೆ. ಅರವೆ 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 ಅರವೆ. ಏನಪ್ಪ ಈ ಜನ, ಇಟ್ಟಳ್ಳಿ ಕೊಪ್ಪಳು ಬೀದಿ ಎಲ್ಲನೂ ಗುಡ್ಸಿ ಗುಡ್ಸಿ ಸಾಕಾಯ್ತು. ಈಗ ಬುಡ್ಕೇಗೌಡನ್ ದೊಡ್ಡಿ ಕಳ್ಸವ್ರ, ಕೆರ್ದೋ ಸಾಕಾಯ್ತದ. ನಾನು ಇನ್ನೇನಾರಿ ಕೆರಿನ ಒಯ್ತೇನೆ. ಯಗ್ಗೂರ್ನಿಂದ ನಮ್ಮ ಸಚಿನ್ ಅಭಿಮಾನಿಗಳು ಒಂದು ಪುಷ್ಪಾಲಿಕೆನ ಅವಕಾಶ ತಗೊಂಡು ಹಾಕ್ತಿದ್ದಾರೆ. ಎಲ್ಲರ ಆಶೀರ್ವಾದ ಅವ್ರ ಮೇಲೆ ಇರಲಿ. ಬೇರೆ ಬೇರೆ ಸಮಾಜ ಅಂದಮೇಲೆ ಬೇರೆ ಬೇರೆ ವರ್ಗಗಳು ಇರುತ್ತೆ. ಹಾಗೆ ಗುರು ಇದ್ದ ಮೇಲೆ ಶಿಷ್ಯ ಇರಲೇಬೇಕಲ್ಲ. ಚೋರ್ ಗುರುಗೆ ಚಂಡಾಳ ಶಿಷ್ಯ. ಹುಷಾರು, ಯಾರು ನಂಬೇಡಿ, ಎಲ್ಲರಿಗೂ ಬೂದಿ ಬೆಳೀತಾರೆ. ಶಿವಾನಂದನ ಆಪ್ತ ಶಿಷ್ಯ ಶಿತ್ಯನ ಪಾತ್ರದಲ್ಲಿ ಸುನೀಲ್ ಈ ನಾಟಕಕ್ಕೆ ಉದಯೋನ್ಮುಖ ಕಲಾವಿದ. ಸದಾ ಇವನಿಗೆ ಆಶೀರ್ವಾದ ಮಾಡಿ ಕಲೆಯಲ್ಲಿ ಇನ್ನೂ ಮುಂದುವರಿಲಿ. ವ್ಯವಸಾಯ ಬೆಳಗ್ಗೆ ಇರಲಿ, ರಾತ್ರಿ ನಾಟಕವಿರಲಿ. ಪ್ರೀತಿಯ ಕಲಾವಿದ ಸುನೀಲ್ ಸಿದ್ಧನ ಪಾತ್ರದಲ್ಲಿ ಸಖತ್ತಾಗವಳೆ, ಸುಮ್ನೆ ನಗ್ತಾಳೆ, ಕದ್ದು ನೋಡ್ತಾಳೆ, ಬಿದ್ದೆ ಬೀಳ್ತಾಳೆ. ಸಖತ್ತಾಗವಳೆ, ಸುಮ್ನೆ ನಗ್ತಾಳೆ, ಕದ್ದು ನೋಡ್ತಾಳೆ, ಬಿದ್ದೆ ಬೀಳ್ತಾಳೆ. ಸಕ್ಕರೆ ನನ್ನ ಬೊಮ್ಮೆ ಸಖತ್ತಾಗವಳೆ, ತಿನ್ನಲೇ ಅಂದ್ರೆ ಯಾಕೋ ಸುಮ್ನೆ ನಗ್ತಾಳೆ. ಹಣ್ಣಲೆ ಹಣ್ಣು ಇಟ್ಟು ಕದ್ದು ನೋಡ್ತಾಳೆ, ಕೊಟ್ಟರೆ ನನ್ನ ಮನಸ್ಸು ಬಿದ್ದೆ ಬೀಳ್ತಾಳೆ. ಆದಾಯಿತು ಏನೋ ಮತ್ತು ಜಾರಿತು, ಶುರುವಾಯಿತು ನನಗೆ ಗೊತ್ತಿಲ್ಲ
ಲವ್ 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 ಸಕ್ಕತ್ತಾಗವಳೆ ಸುಮ್ಮನೆ ನಗ್ತಾಳೆ ಮತ್ತು ನೋಡ್ತಾಳೆ ಬಿದ್ದೆ ಬೀಳ್ತಾಳೆ ಶಿವಾನಂದ ನಿನ್ನ ಮಾತ ಕೇಳ್ಕೊಂಡು ಇಟ್ನಾಳು ಕೊಪ್ಪಲು ದೊಡ್ಡಿಲೆಲ್ಲ ಸಾಲವ ಮಾಡ್ಬಿಟ್ಟು ಇಟ್ನಾಳಿ ಕೊಪ್ಪಲು ದೊಡ್ಡಿ ಅವರೆಲ್ಲ ಒಡಿವಂಗ್ ಮಾಡ್ಬಿಟ್ಟು ಎಲ್ಲೋ ಹೊಂಟೋದೆ ನೀನೇನಾರ ನನ್ನ ಕೈಗೆ ಸಿಕ್ಕುದ್ರೆ ಕೈ ಕಾಲು ಎರಡು ಮುರಿದು ನಮ್ಮ ಮಟ್ಟಿಲಿ ಕೆಲ್ಸಕ್ಕೆ ಇಟ್ಕೊಬಿಡ್ತೀನಿ ಬತ್ತೀನಿ ಶಿಷ್ಯ ಹೊರಟೋದ ಗುರು ಕಳ್ಳ ಗುರು ಶಿವಾನಂದನ ಪಾತ್ರದಲ್ಲಿ ಎಲ್ಲವೂ ಚೆನ್ನ, ಆದರೆ ಈ ಪಾತ್ರದ ದಾರಿ ಈ ನಮ್ಮ ಚೆನ್ನ. ಕೃಷ್ಣ ಮುರಾರೇ बोलो शुक्र जय ನರಿಯ ಸೀರೆ ಗದ್ದ ಹೃದಯ ಮನವ ಗೆದ್ದ ಕಳ್ಳರ ಕಳ್ಳ ಕೃಷ್ಣನು ಬಂದ ಪ್ರೇಮದ ಮೋಡಿ ಹಾಕಿದ ಕೃಷ್ಣ ಮುರಾರೇ ಮಳೆ ನಮ್ಮ ಮಠಕ್ಕೆ ಬಂದೇ ಬರ್ತೀಯ. ನಿನಗೆ ಮಕ್ಕಳು ಭಾಗ್ಯ ಕೊಟ್ಟೇ ಕೊಡ್ತೀನಿ, ಯೋಚನೆ ಮಾಡಬೇಡ. ದಯವಿಟ್ಟು ಕೋಪ ಮಾಡ್ಕೋಬೇಡಿ, ಗಲಾಟೆ ಅಂತೂ ಮಾಡ್ಕೊಳ್ಳಲೇಬೇಡಿ. ಯಾಕೊತ್ತಾ ಊರಿಗೆ ಹೊಸದಾಗಿ ಬರ್ತಾ ಇದ್ದಾರೆ ಇನ್ಸ್ಪೆಕ್ಟರ್, ಸಬ್ ಇನ್ಸ್ಪೆಕ್ಟ್ರು. ಅಕ್ಕಪಕ್ಕ ಯಾರೇ ಗಲಾಟೆ ಮಾಡಿದ್ರು ದಯವಿಟ್ಟು ತಲೆ ತಪ್ಪಿಸ್ಕೊಳ್ಳಿ. ಇನ್ಸ್ಪೆಕ್ಟರ್ ಪಾತ್ರದಲ್ಲಿ ನಿಮ್ಮ ಮುಂದೆ ಹರ್ಷ 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 ನ್ಯಾಯ ನೀತಿ ಸತ್ಯ ಅಂತ ಬದುಕಿರೋ ಮಣ್ಣಲ್ಲಿ ಈ ವಂಚಕರು ಸುಳ್ಳು ಸುಳ್ಳು ಹೇಳಿ ಮೋಸ ಮಾಡ್ತಾ ಇದ್ದಾರೆ. ಮಿಸ್ಟರ್ ದಿಲೀಪ್, ನಿನ್ನ ಆಟ ನಾನ್ ಬರುವವರೆಗೂ ಮಾತ್ರ. ನಾನಿನ್ ಬಂದಾಯ್ತು, ನಿನ್ಗೆ ತಕ್ಕ ಸಾಕ್ಷಿ ಮಾಡ್ತೀನಿ ನೋಡು. ವ್ಯವಹಾರ ವ್ಯಾಪಾರ ಇದ್ದ ಮೇಲೆ ಬರೀ ನಾವೇ ಮಾಡಕ್ಕಾಗತ್ತ? ನೋಡಿ, ಇವರು ದುಡ್ಡು ಕೊಟ್ಬಿಟ್ಟು ಎಷ್ಟು ಬೆದರಾಡ್ತಾರೆ ಅಂತ. ನಾಗರಾಜ್ ರಂಗಶೆಟ್ಟಿ ಪಾತ್ರದಲ್ಲಿ ನಿಮ್ಮ ಮುಂದೆ ನಂಗೆ ದುಡ್ಡಂದ್ರೆ ಲೆಕ್ಕ ಇಲ್ಲ, ನಾ ಆಡ್ದಿರೋ ನಂಗೆ ದುಡ್ಡಂದ್ರೆ ಲೆಕ್ಕ ಇಲ್ಲ, ನಾ ಆಡ್ದಿರೋ ಆಟ ಇಲ್ಲ. ಎಲ್ಲ ರಂಗ ಚದುರಂಗ ನಂಗೆ ಆಗಲ್ಲ ಅನ್ನೋರಿಗೆ ಅಲ್ಲ. ಈ ನನ್ನ ಮಗ ಸಿದ್ಧ 10,000 ರೂಪಾಯಿ ದುಡ್ಡು ಇಸ್ಕೊಬಿಟ್ಟು ನಾನು ಊರು ಎಲ್ಲ ತಿರುಗಿ ಈ ನನ್ನ ಮಗ ಕೈಗೆ ಸಿಗ್ತಾ ಇಲ್ವಲ್ಲ, ಎಲ್ಗೋಯ್ತು ನೋಡ್ತೀನಿ ನನ್ನ ಮಗ. ನಿಷ್ಠೆ, ವ್ಯವಸಾಯ ಪ್ರತಿಯೊಂದರಲ್ಲಿ ದುಡಿಯುವ ನಮ್ಮ ಬುಡಕೇಗೌಡನ ದೊಡ್ಡಿಲಿ ಕಲಾವಿದರಿಗೇನು ಕಮ್ಮಿ ಇಲ್ಲ. ಆದರೆ ಇನ್ನು ಹಸುಳೆ ಪುಟ್ಟ ಕಂದ ಬಾಬುವಿನ ಪಾತ್ರದಲ್ಲಿ ಹಿತೇಶ್ ನಿಮ್ಮ ಮುಂದೆ ಇವನು ಬೆಳೆಯುವ ಪೈರು ಮುಂದೆ ದೊಡ್ಡ ಆದರ್ಶ ಕಲಾವಿದನಾಗಲಿ ವಿದ್ಯಾವಂತನಾಗಲಿ ಆರೈಸಿ ಬಾಬುವಿನ ಪಾತ್ರದಲ್ಲಿ ಹಿತೇಶ್ ನಿಮ್ಮ ಕಾಲದಂತ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು.
ಸಾಲದಂತ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು ಕೈಯ ಕಟ್ಟಿ ಓಡಿ ಹೋದನು ಸಾಲದಂತ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಇಂಡಿಯಾ ಈ ಮಂಡ್ಯಕ್ಕೆ ಬರಲಿದ್ದಾರೆ. ಸ್ವಲ್ಪ ಲೇಟಾಗಿ ಬರ್ತಾರೆ. ಅವ್ರು ಬಂದಾಗ ಅವರ ಪಾತ್ರವನ್ನ ಹೇಳ್ತೀವಿ. ನಾಟಕ ಪ್ರಾರಂಭ. ರತ್ನ ಮಾಂಗಲ್ಯ. ಒಳಗೆ ಕಲಾವಿದರಿಗೆ ಆಶ್ರಯ ಕೊಟ್ಟು ಬೇರೆಯವರು ಆಚೆ ಹೋದ್ರೆ ನಾಟಕ ಪ್ರಾರಂಭ ಆಗುತ್ತೆ. ದಯಮಾಡಿ 3 ಜನ ಯಾರಿಗೂ ಹೇಳಕ್ಕಾಗಲ್ಲ. ದಯಮಾಡಿ ನೀವು ವಾಲಂಟಿಯರ್ ಹೋಗ್ಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಶ್ರೀ ತುಳಸಿ ದಯೆ ತೋರಮ್ಮ ಹರಿಶಿನ ಕುಂಕುಮ ಸೌಭಾಗ್ಯ ನೀಡಿ ಹರಿಶಿನ ಕುಂಕುಮ ಸೌಭಾಗ್ಯ ನೀಡಿ ಚಿರಕಾಲ ಕಾಪಾಡಮ್ಮ ಅಮ್ಮ ಶ್ರೀ ತುಳಸಿ ದಯೆ ತೋರಮ್ಮ ಅಮ್ಮ ಶ್ರೀ ತುಳಸಿ ದಯೆ ತೋರಮ್ಮ. ಶುಕು ಹೋಗಮ್ಮ, ಹೋಗಿ ಅಡಿಗೆ ಮನೆ ಕೆಲಸ ನೋಡ್ಕೋ. ಏನಂದ್ರೆ ಆರ್ತಿ ತಗೊಳ್ಳಿ. ಆಶೀರ್ವಾದ ಮಾಡಿ. ಆ ಪಟ್ಲದಮ್ಮ ತಾಯಿ ನಿನ್ಗೆ ಒಳ್ಳೇದ್ ಮಾಡ್ಲಿ. ಮೇಲೆ ಹೇಳೋ ರೇಣಕ. ರೇಣಕ ತಗೊಳ್ಳೆ, ಹೂ ಮುಡ್ಕೊಳೆ. ಇಷ್ಟು ವರ್ಷಗಳು ಕಳೆದ್ರು ಇದನ್ ಮಾತ್ರ ತಪ್ಪದೆ ತಂದ್ಕೊಡ್ತೀರಾ? ಅದು ನನ್ನ ಜವಾಬ್ದಾರಿ ಅಲ್ವೇನೆ. ನಿಮ್ಮಂತ ಗಂಡನ್ ಪಡೆಯಕ್ಕೆ ನಾನು ತುಂಬಾ ಪುಣ್ಯ ಮಾಡಿದ್ದೇನೆ. ನಿನ್ನಂತ ಹೆಂಡತಿನ ಪಡಕೆ ನಾನು ಪುಣ್ಯ ಮಾಡಿದೆ ಕಣ. ರೇಣುಕಾ ಹೇಳ್ರಿ. ಇವತ್ತು ಎಷ್ಟೊಂದು ಸುಂದರವಾಗಿ ಕಾಣ್ತಾ ಇದೆಯಾ ಅಂದ್ರೆ ಹೋಗ್ರಿ. ನಮ್ಮ ಮದುವೆ ದಿನಗಳು ಆಹಾ. ಜ್ಞಾಪಕ ಬರ್ತಾ ಇದೆ ಕಣೆ. ಅಯ್ಯೋ ಉಚ್ಚಿ, 3 ಮಕ್ಕಳಾದ್ರೂ ನಾವು ಇಷ್ಟೊಂದು ನಾಚ್ಕೊತಾ ಇದ್ದಿಲ್ಲ ರೇಣುಕಾ. ಬಾರೆ ಬಂದೆಯ ಬಾಳಿನ ಬೆಳಕಾಗಿ ಬಂದೆಯ ಪ್ರೇಮದ ಸಿರಿಯಾಗಿ ನನಗಾಗಿ ನನ್ನ ಜೊತೆಯಾಗಿ ನನಗಾಗಿ ನನ್ನ ಜೊತೆಯಾಗಿ ಸ್ನೇಹದ ಮಾತಿನಿಂದ ಪ್ರೀತಿಯ ಜೀವಿಂದ ತುಂಬುತ್ತಾನಂದ ಬಂದೆಯ ಬಾಳಿನ ಬೆಳಕಾಗಿ ಬಂದೆಯ ಪ್ರೇಮದ ಸಿರಿಯಾಗಿ ನನಗಾಗಿ ನನ್ನ ಜೊತೆಯಾಗಿ ನನಗಾಗಿ ನನ್ನ ಜೊತೆಯಾಗಿ. ತಾವರೆ ಮಗೊಂದು ಸೂರ್ಯನ ಕಂಡಾಗ ಅರಳಿ
ನಗುವ ಹಾಗೆ ಈ ಮಗವೇಗೋ ಕಾಣೆ ಹೂವಾಯಿದೀಗ ಕತ್ತಲು ಎಲ್ಲೆಲ್ಲೂ ಮುತ್ತಲು ಭಯದಲ್ಲಿ ಹೂವಾಡುತ್ತಿರಲು ಈ ನಿನ್ನ ಕಣ್ಣ ಕಾಂತಿ ಹೊಸ ಜೀವ ತಂದಿತು ಜಾಣ ನುಡಿಗಳು ವೀಣ ಸ್ವರಗಳು ಕಾಣೆನು ಪ್ರೇಯಸಿ ನಾನು ಕಾಣೆನು ಪ್ರೇಯಸಿ ನಾನು ಬಂದೆಯ ಬಾಳಿನ ಬೆಳಕಾಗಿ ಬಂದೆಯ ಪ್ರೇಮದ ಸಿರಿಯಾಗಿ ನನಗಾಗಿ ನನ್ನ ಜೊತೆಯಾಗಿ ನನಗಾಗಿ ನನ್ನ ಜೊತೆಯಾಗಿ ಸ್ನೇಹದ ಮಾತಿಂದ ಪ್ರೀತಿಯ ಜೇನಿಂದ ತುಂಬುತ್ತಾನಂದ ಬಂದೆಯ ಬಾಳಿನ ಬೆಳಕಾಗಿ ಬಂದೆಯ ಪ್ರೇಮದ ಸಿರಿಯಾಗಿ ನನಗಾಗಿ ನನ್ನ ಜೊತೆಯಾಗಿ ನನಗಾಗಿ ನನ್ನ ಜೊತೆಯಾಗಿ ಆಸರೆಯೇನೊಂದು ಕಾಣದೆ ನಾನೊಂದು ಅಂದು ಓಡಿ ಬಂದೆ ದೇವರ ಹಾಗೆ ನಿನ್ನ ಕಾಣಲ್ಲಿ ಕಂಡೆ ಹೇಳುವರಾರಿಲ್ಲ ಕೇಳುವರಾರಿಲ್ಲ ಒಂಟಿ ಬಾಳಿನಲ್ಲಿ ದೇವತೆಯಂತೆ ನೀನು ನನ್ನಲ್ಲಿ ಬಂದೆ ಹೃದಯ ಅರಳಿತು ಮನಸ್ಸು ಕುಣಿಯಿತು ಈ ಸವಿ ಮಾತನು ಕೇಳಿ ಈ ಸವಿ ಮಾತನು ಕೇಳಿ ಬಂದೆಯ ಬಾಳಿನ ಬೆಳಕಾಗಿ ಬಂದೆಯ ಪ್ರೇಮದ ಸಿರಿಯಾಗಿ ನನಗಾಗಿ ನನ್ನ ಜೊತೆಯಾಗಿ ನನಗಾಗಿ ನನ್ನ ಜೊತೆಯಾಗಿ ಸ್ನೇಹದ ಮಾತಿಂದ ಪ್ರೀತಿಯ ಜೇನಿಂದ ತುಂಬುತ್ತ ಆನಂದ ಬಂದೆಯ ಬಾಳಿನ ಬೆಳಕಾಗಿ ಬಂದೆಯ ಪ್ರೇಮದ ಸಿರಿಯಾಗಿ ನನಗಾಗಿ ನನ್ನ ಜೊತೆಯಾಗಿ ಲಾ 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 ರೇಣುಕಾ, ಈ ಸಂತೋಷದ ಸಂಭ್ರಮದಲ್ಲಿ ನಮ್ಮ ಮಕ್ಕಳನ್ನೇ ಮರ್ದ್ಬಿಟ್ವಲ್ಲೇ. ರೇಣುಕಾ, ರಘುವೀರ ಇನ್ನೂ ಮನೆಗೆ ಬರ್ಲಿಲ್ವೇನೆ? ಇಲ್ಲ ಅನ್ವಿ ಪಾಪ ಹಗ್ಲು ರಾತ್ರಿ ರಾತ್ರಿ ಆ ವರ್ಕ್ ಶಾಪ್ನಲ್ಲಿ ಇನ್ನ ಅದೆಷ್ಟು ಕಷ್ಟಪಡ್ಬೇಕಾಗಿದ್ಯೋ ನನ್ ಕಂದ. ನಿನ್ನ ಮಾತು ನಿಜ ರೇಣುಕಾ. ರಘುವೀರ ತನ್ನ ಶ್ರಮದ ಬೆವರನ್ನು ಸುರಿಸಿ ಹಣ ಕಳಿಸ್ತಾ ಇದ್ದಿದ್ರೆ ನಮ್ಮ ದಿಲೀಪನ ಓದು ಕುಂಠಿತವಾಗಿ ಹಳೆ ಮಾತಾಗ್ತಿತ್ತು. ಅವಿಶ್ರಾಂತವಾಗಿ ಹೋರಾಡೋ ನಮ್ಮ ರಘುವೀರ ನಿಜವಾಗಿಯೂ ಆದರ್ಶ ಬಂಧುವಾಗಿದ್ದಾನೆ ನಮ್ಮ ದಿಲೀಪನ್ಗೆ. ಅಪ್ಪ ಓ ಬಾರಪ್ಪ ಬಾ. ಅಪ್ಪ ನಾನು ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗೋದಿ ಆಶೀರ್ವಾದ ಮಾಡಿ ಅಪ್ಪ. ವೆರಿ ಗುಡ್ ಕಣ, ವೆರಿ ಗುಡ್. ಫಸ್ಟ್ ಕ್ಲಾಸಲ್ಲಿ ಪಾಸ್ ಮಾಡೋದೇ ಆಶೀರ್ವಾದ ಮಾಡಿ. ಆ ದೇವ್ರು ನಿಂಗೆ ಒಳ್ಳೇದ್ ಮಾಡ್ಲಿ. ಅಂತೂ ನಿನ್ನ ತಂದೆ ಆಸೆ ಈಗ ನೆರವೇರ್ತು. ಆ ಶಕೀಲಾ ಏನಮ್ಮ ಏನ್ ಮಾಡ್ತಾ ಇದೀಯಮ್ಮ? ನನ್ ಬಂಗಾರ ಹೇಳಿದ ಮಾತು ಯಾವ್ದು ಮೀರೋದಿಲ್ಲ. ನೋಡು ನಿಮ್ಮ ಅಣ್ಣ ಪಾಸ್ ಆಗಿ ಬಂದಿದ್ದೇನೆ, ಹೋಗಿ ದೇವ್ರಿಗೆ ತುಪ್ಪ ದೀಪ ಹಚ್ಚೋಗಮ್ಮ. ಹಾಗೆ ಸಿಹಿ ಅಡಿಗೆನು ಮಾಡು. ನಿನ್ ಜೊತೆ ಸ್ವಲ್ಪ ಪರ್ಸನಲ್ ಆಗಿ ಮಾತಾಡ್ಬೇಕು. ಅಲ್ಲ ಅಣ್ಣ, ನೀನ್ ನಂತರ ಇಂಟೆಲಿಜೆಂಟ್ ಹುಡುಗಿ ಅಕ್ಕಪಕ್ಕ ಹಿಂದೆ ಮುಂದೆ ಬಿದ್ರು ಕಾಪಿ ಹೊಡೆದು ಪಾಸ್ ಆಗೋದೇ ಡೌಟು. ಆದ್ರೂ ಪಾಸ್ ಆಗಿದ್ಯಾ ಅಂದ್ರೆ ನಿಜವಾಗ್ಲೂ ನಂತರ ಯಾರೋ ಜನರೇಟರ್ ನಾಲೆಡ್ಜ್ ಇರೋಳೆ ಸಿಕ್ಕೊಳ್ಳ. ನಿನ್ನಂಗೆ SLCಲಿ 3 ದಪ್ಪ ಡುಮ್ಕಿ ಹೊಡೆದ್ಬಿಟ್ಟು ಅಮ್ಮ ಹೇಳೋ ಕೆಲಸ ಕಷ್ಟಪಟ್ಟು ಓದಿ ಎಂಬೇನ ಫಸ್ಟ್ ಕ್ಲಾಸಲ್ಲಿ ಪಾಸ್ ಮಾಡೋನಿ.
ನಾನು ಏ, 3 ಅಮ್ಮ, ಸರಿ ನೋಡಮ್ಮ ಡುಮ್ಕಿ ನನಗೆ. ಹೊಡೆದಿರ್ಲಿ, ಆದ್ರೆ ಕ್ವಶನ್ ಪೇಪರ್ ಅಲ್ಲಿ ಅವ್ರು ಏನ್ ಕೊಟ್ಟಿರ್ತಾರೋ ಅದನ್ನ ಅಚ್ಚುಕಟ್ಟಾಗಿ ಬರ್ದು ವಾಪಸ್ ಕೊಟ್ಟು ಬಂದಿರೋ ಟ್ಯಾಲೆಂಟೆಡ್ ಗರ್ಲಮ್ಮ ನಾನು. ಹೌದಮ್ಮ, ನೀನ್ ಅಚ್ಚುಕಟ್ಟಾಗ ಅವ್ರು ಏನ್ ಕೊಟ್ಟಿದಾರ ಅದನ್ನೇ ಬರ್ದಿರೋದಕ್ಕೆ ನೀನ್ ಅಡ್ಗೆ ಮನೆ ಸರಿ ಇರೋದು. ತರ್ಲೆ ಹೋಗಿ ಅಡ್ಗೆ ಮಾಡೋಗೋಗಿ. ನೋಡಿ, ಎಲ್ರಿಗೂ ಒಂದ್ ಒಳ್ಳೆ ಮಾತು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ನಂತರ ಫೇಲ್ ಆಗಿ ಮನೇಲಿದ್ರೆ ಪಾತ್ರೆ ತೊಳಿಬೇಕು, ಬಟ್ಟೆ ಒಗಿಬೇಕು. ಅಷ್ಟೇ ಯಾಕೆ, ಇರೋ ಬರೋರ್ ಚಾಕ್ರಿ ಎಲ್ಲ ನಾವೇ ಮಾಡ್ಬೇಕು. ಅದಕ್ಕೆ ಚೆನ್ನಾಗಿ ಓದಿ ಇವ್ರನ್ನೆಲ್ಲ ಕೆಲಸದವ್ತಾರೆ. ಎಲ್ರಿಗೂ ಕೆಲಸ ಮಾಡ್ಬೇಕು, ಮನೇಲಿ ಮಕ್ಕಳು ಹಾಗೆ ಇರ್ಬೇಕು ಅಂತ ಹೇಳಿ. ನೀನು ಮರದ ಮೇಲೆ ಇರ್ಬೇಕಾದು, ಅಪ್ಪಿ ತಪ್ಪಿ ಕೆಳಗೆ ಉದ್ರಕ ಕೆಲಸ ಮಾಡ. ನಮ್ಮಮ್ಮ ಉದ್ರಕೊಂಡ್ಮೇಲೆ ನಾನು ಉದ್ರಕ ಬಂದೆ. ಅದೇನಂತ ಜನ್ಮ ಕೊಟ್ಟಿದ್ದೀರಿ ನಿಮ್ ಮಗಳಿಗೆ? ಸಾಕಾಗೋಗುತ್ತೆ ಅವ್ರ ಜೊತೆ. ಎಲ್ಲ ನಿಂದೆ ಅವತಾರ ಅಲ್ವೇನೆ? ಓ, ರಘು ಬಂದ. ನಿಮ್ಮಣ್ಣ ಪಾಸಾಗಿ ಬಂದಿದ್ದಾನೆ ಕಣೋ. ಅಣ್ಣ ನಿಜವಾಗ್ಲು? ಹೌದು ಕಣ, ತಂದೆ ತಾಯಿ ಆಶೀರ್ವಾದದಿಂದ ಫಸ್ಟ್ ಕ್ಲಾಸ್ ಅಲ್ಲಿ ಪಸಾಗನಿ ಕಂಡ್ರಗು. ಅಣ್ಣ ಹಾಗಾದ್ರೆ ಇನ್ನೆರಡು ವರ್ಷ ಎಕ್ಸಾಮ್ ಮುಂದುವರಿಸಿ MBA ಪಾಸ್ ಮಾಡ್ಬಿಡೋಣ. ಬೇಡ ರಘು, ಅಪ್ಪ ಅಮ್ಮನ್ಗೆ ಇಲ್ಲಿ ಗಂಟೆ ತೊಂದರೆ ಕೊಟ್ಟಿರೋ ಸಾಕು, ನಿನ್ಗೂ ತೊಂದರೆ ಕೊಟ್ಟಿರೋ ಸಾಕು. ಇನ್ ಮುಂದೆ ಯಾವ್ದಾದ್ರು ಒಂದು ನೌಕರಿ ನೋಡ್ಕೊಂಡು ನೀವೆಲ್ಲರನ್ನೂ ಖುಷಿ ಬಿಟ್ಕೊಳ್ಳೋದೆ ನನ್ನ ಆಸೆ ಕಣ. ದಿಲೀಪ, ನಿನ್ನ ತಾಯಿಯಾಗಿ ನಾನು ನಿನ್ನ ಹತ್ರ ಒಂದು ಮಾತು ಕೇಳ್ತೀನಿ, ನನ್ನ ಮಾತನ್ನ ನಡ್ಸ್ಕೊಡ್ತೇನೋ? ಅಮ್ಮ, ಏನಕ್ಕೆ ಹಿಂಗ್ ರಿಕ್ವೆಸ್ಟ್ ಮಾಡ್ಕೊತೀರಾ? ಆಜ್ಞೆ ಮಾಡಿ. ನಿನ್ನ ಪುಣ್ಯ ಉದರದಲ್ಲಿ ಬೆಳೆದಿರೋ ಮಗ ಅಲ್ಲವೇನಮ್ಮ, ಅದೇನು ಅಂತ ಕೇಳಿ. ಏನಿಲ್ಲ, ಇಷ್ಟು ದಿವಸ ಈ ಸಂಸಾರಕ್ಕೋಸ್ಕರ, ನಿನ್ನ ಓದ್ಗೋಸ್ಕರ ನಿನ್ನ ತಮ್ಮ ಅರ್ಧದಲ್ಲಿ ಅವನ ವಿದ್ಯಾಭ್ಯಾಸನ ನಿಲ್ಲಿಸಿ ವರ್ಕ್ಶಾಪ್ ನಲ್ಲಿ ಕೆಲಸ ಮಾಡಿ ನಿನಗೂ ಹಣ ಸಹಾಯ ಮಾಡಿದ್ದಾನೆ. ಈ ಸಂಸಾರನ ನೋಡ್ಕೊಂಡಿದ್ದಾನೆ. ಹೇಗಿದ್ರು ನೀನು ಓದ್ ಮುಗೀತು, ಒಂದೊಳ್ಳೆ ಕೆಲಸ ಅಂತ ಸಿಕ್ಕಿದ್ಮೇಲೆ ಅರ್ಧದಲ್ಲಿ ನಿಂತಿರೋ ಇವನು ವಿದ್ಯಾಭ್ಯಾಸ ಹಣ ಸಹಾಯ ಮಾಡ್ತೀನಿ ಅಂತ ನನ್ಗೆ ಮಾತು ಕೊಡು. ಅಮ್ಮ, ನಿಮ್ಮ ಪಾದ ಸಾಕ್ಷಿ ಆಗುವೆ, ನಿಮ್ ಮಾತಾ ನಡ್ಸ್ಕೊಳ್ತೀನಿ. ಸತ್ಯ ತಾನೆ? ಸತ್ಯ ಅಮ್ಮ. ಲೇ ಯಾಕೆ ಸುಮ್ನೆ ನನ್ನ ಮಗನ ಪೀಡಿಸ್ತೀಯ? ಕೊಟ್ಟ ಭಾಷೆಗೆ ತಪ್ಪವನಲ್ಲ ನನ್ನ ಮಗ ದಿಲೀಪ. ಮೇಲಾಗಿ ತನ್ನ ಬೆನ್ನಿಗೆ ಬಿದ್ದವರ ಹಿತಚಿಂತನೆಯನ್ನ ನಮಗಿಂತ ಆತನೇ ಚೆನ್ನಾಗಿ ನಿರ್ವಹಿಸ್ತಾನೆ. ಹೀಗಿರುವಾಗ ತುತ್ತು ಕೂಳಿನ ಜೀವಿಗಳಾದ ನಮ್ಗೇಕೆ ಇಲ್ಲದ ಕಾರ್ಬಾರ? ನೀನು ಸ್ವಲ್ಪ ಬಾಯಿ ಮುಚ್ಕೊಂಡು ಸುಮ್ಮನಿರ್ತೀಯಾ? ಅಲ್ಲ ರೀ, ಮುದ್ದಾದ 3 ಮಕ್ಳನ್ನ ಪಡೆದಿದ್ದೀವಿ. ನನ್ ಗಂಡ್ ಮಕ್ಳು ಚೆನ್ನಾಗಿ ಓದ್ಬೇಕು, ಒಳ್ಳೆ ಕೆಲ್ಸಕ್ಕೆ ಸೇರ್ಬೇಕು. ನನ್ ಮಗಳು ಒಳ್ಳೆ ಮನೆ ಸೊಸೆ ಮಾಡೋ ತಪ್ಪೇನ್ರಿ? ಸರಿ ಎಲ್ಲ ದೇವ್ರದಿಂದ ಎಲ್ಲ ಆಗುತ್ತೆ. ನೀನು ಸ್ವಲ್ಪ ಸುಮ್ಮನಿರೇ. ಸರಿ. ರೇಣುಕಾ, ಸಂಸಾರ ಅಂದ್ರೆ ಏನ್ ತಿಳ್ಕೊಂಡಿದೀಯ? ಆನಂದ ಸಾಗರ ಕಣೆ, ಆನಂದ ಸಾಗರ. ನಾನಿಲ್ಲ ಅಂದ್ರೆ ಹೇಗಾಗುತ್ತೆ? ಹೌದಮ್ಮ, ನಾನ್ ಬಂದ್ರೆ ಮಾತ್ರ ಆನಂದ ನೀನು ಸಾಗರ. ಸೇರ್ಕೋಬೇಕು ನಮ್ ಜೊತೆಗೆ. ನಮ್ಮ ಸಂಸಾರ ಆನಂದ ಸಾಗರ, ಪ್ರೀತಿ ಎಂಬ ದೈವವೇ ನಮಗಾಧಾರ, ಆ ದೈವ ತಂದ ವರದಿಂದ ಬಾಳೆ ಬಂಗಾರ. ನಮ್ಮ ಸಂಸಾರ ಆನಂದ ಸಾಗರ, ಪ್ರೀತಿ ಎಂಬ ದೈವವೇ ನಮಗಾಧಾರ, ಆ ದೈವ ತಂದ ವರದಿಂದ ಬಾಳೆ ಬಂಗಾರ. ನಮ್ಮ ಸಂಸಾರ ಆನಂದ ಸಾಗರ. ಮಮತೆ ಎಂಬುದೇ ನಮಗೆ ರಕ್ಷೆಯು, ಹಿರಿಯರ ನುಡಿ ರತ್ನವೇ ಬಾಳಿನ ಬೆಳಕು, ಬಾಳಿನ ಬೆಳಕು. ನಮ್ಮ ಸಂಸಾರ ಆನಂದ ಸಾಗರ, ಪ್ರೀತಿ ಎಂಬ ದೈವವೇ ನಮಗಾಧಾರ, ಆ ದೈವ ತಂದ
ಗುಣವಂತನು ನನ್ನೇ ತಮ್ಮನು. ಕಷ್ಟ ಸುಖದಿ ಅಣ್ಣನಿಗೆ ನೆರವಾಗುವೆನು, ಕಷ್ಟ ಸುಖದಿ ಅಣ್ಣನಿಗೆ ನೆರವಾಗುವೆನು. ಬಾಳರಥವ ಸಾಗಿಸಲು ಜೊತೆಗೆ ದುಡಿವೆನು, ಜೊತೆಗೆ ದುಡಿವೆನು. ನಮ್ಮ ಸಂಸಾರ ಆನಂದ ಸಾಗರ, ಪ್ರೀತಿ ಎಂಬ ದೈವವೇ ನಮಗಾಹಾರ. ಆ ದೈವ ತಂದ ಬರದಿಂದ ಬಾಳೆ ಬಂಗಾರ. ನಮ್ಮ ಸಂಸಾರ ಆನಂದ ಸಾಗರ. ಅಯ್ಯಯ್ಯೋ, ಒಲೆ ಮೇಲೆ ಶಾವ್ಗೆ ಕರೆಕಿಟ್ಟಿದೆ, ಸೀದಾ ನನಗಂತೂ ಸಾಕಾಗೋಗಿದೆ ಇವ್ರ ಜೊತೆ ಹೆಣ್ಗೋದು. ಪಾಸ್ ಆಗಂತಲ್ಲ. ಹೌದು ಕಣವ, ಎಲ್ಲ ಹಿರಿಯರ ಆಶೀರ್ವಾದ ಕಣವ. ರೇಣುಕಾ, ಅಪರೂಪಕ್ಕೆ ರಂಜನ್ ಮನೆಗೆ ಬಂದಿದ್ದಾನೆ. ಸಕಿಲಾಗಿ ಹೇಳಿ 4 ಕಪ್ ಕಾಫಿ ಮಾಡ್ಕೊಂಬರಕ್ಕೆ. ಯಜಮಾನ್ರೆ, ನಾನು ಕಾಫಿ ಕುಡಿಯಕ್ ಬಂದಿಲ್ಲ. ದಿಲೀಪ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆದಕ್ಕೆ ಸ್ಪೀಡ್ ಕೇಳಕ್ ಬಂದಿದ್ದೇನೆ. ಪಾಸ್ ಆದ ಮಗನೇ ಬರ್ಗೆ ಬೀಸ್ಕೊಂಡು ಮನೆಗೆ ಬಂದಿರ್ಬೇಕಾದ್ರೆ ನಾನು ಎಲ್ಲಿಂದ ತಂದ್ಕೊಡ್ಲಪ್ಪ ಸ್ವೀಟ್ನ? ಅಪ್ಪ, ಸ್ವೀಟ್ ಕೊಡೋದು ಪಾಸ್ ಆದ್ರ ಕೆಲಸ ಅಲ್ಲಪ್ಪ. ಪಾಸ್ ಆದಂತ ಮಕ್ಕಳನ್ನ ಎತ್ತಿದಿರಲ್ಲ, ಅದು ನಿಮ್ಮ ಕರ್ತವ್ಯನಪ್ಪ. ಹೌದಾ? ಅದಕ್ಕೆ ರಂಜನ್ನು ನಿಮ್ಮನ್ನ ಕೇಳ್ತಿದ್ದಾನೆ. ವೆರಿ ಗುಡ್ ಯಜಮಾನ್ರೆ. ಆದಷ್ಟು ರಘುವೀರು ತುಂಬಾ ಬುದ್ಧಿವಂತಾಗಿದ್ದಾನೆ. ಪರವಾಗಿಲ್ಲ ಯಜಮಾನ್ರೆ, ಆದಷ್ಟು ಬೇಗ ದಿಲೀಪನ್ಗೆ ಒಂದು ಮದುವೆ ಮಾಡ್ಬಿಡಿ. ಕರೆಕ್ಟ್ ರಂಜನ್. ಪದವಿರಾದ ಅಣ್ಣನಿಗೆ ಒಬ್ಬ ಪರಿಚಾಲಕಿ ಬೇಕೇ ಬೇಕು. ಏಯ್, ಸುಮ್ಮನೆ ಇರೋದಕ್ಕೆ ಏನೇ ತಗೊಳ್ತೀಯ? ಅಲ್ಲ ಕಣೋ, ಅವನ ಮೇಲೆ ಯಾಕೆ ಅವ್ರು ಹೇಗಾಡ್ತಾ ಇದ್ಯಾ? ಅವ್ನು ಹೇಳ್ತಾ ಇರೋದು ಸತ್ಯ ತಾನೆ. ಹೊರಗಡೆಯಿಂದ ದುಡ್ದು ಬಂದ್ ಗಂಡಸು ಮನೆಗೆ ಬಂದಾಗ ಕಾಫಿನೋ ನೀರೋ ಕೊಡೋದಕ್ಕಿಂತ ಪಕ್ಕದಲ್ಲಿ ಒಂದು ಹೆಣ್ಣು ತೆರಬೇಕಲ್ವಾ? ಹೌದು ಅಣ್ಣ. ಹತ್ಕಮ್ಮ ಬಂದು ನಿನ್ನ ಕೈ ಕಾಲನ್ನ ಒತ್ತಾ ಇದ್ರೆ ನೀನ್ ಎಷ್ಟೇ ದುಡ್ದು ಬಂದಿದ್ರು ಒಂದು ಚೂರು ಆಯಾಸ ಆಗಲ್ಲ, ಗೊತ್ತಾ ನಿಂಗೆ? ಸುಮ್ಮನೆ ಇರೋ ಅಣ್ಣ. ಸುಮ್ಮನೆ ಇರೋ. ಅಣ್ಣ, ಏನು ಬೇಡ ಅಣ್ಣ, ನೀನ್ ಬೇಗನೆ ಮದುವೆ ಆಗಿ ನಮ್ಗೆಲ್ಲ ಒಂದು ಹೋಳಿಗೆ ಊಟ ಹಾಕ್ಸ್ಬಿಡು, ಅಷ್ಟೇ ಸಾಕು. ಅವನು ಹೇಳೋದು ಸರಿಯಾಗಿದೆಯಲ್ವಾ? ಅಪ್ಪ, ಅಣ್ಣ ನನ್ನ ರೇಗ್ತಿರೋದು ಬರೀ ಗಂಟ್ಲಿನ ಮೇಕ್ ಅಷ್ಟೇ. ತನ್ನ ಮನ್ಸಲ್ಲಿ ತನ್ನ ಮದುವೆ ಬೇಗ ಆಯ್ತದೆ ಅಂತ ತುಂಬಾ ಖುಷಿ ಪಡ್ತಾನೆ. ಏನೇ ಆಗ್ಲಿ ರೇಣುಕಮ್ಮನವ್ರೆ, ಆದಷ್ಟು ಬೇಗ ದಿಲೀಪನ್ಗೆ ಒಂದು ಮದುವೆ ಮಾಡ್ಬಿಡೋಣ. ಆ ಜವಾಬ್ದಾರಿ ನಿಂದೆ ಆಗಿರ್ಬೇಕಾರೆ ಹತ್ತಂದ್ರೆ ನಾವ್ಯಾಕಪ್ಪ ತಗೊಳ್ಳೋಣ? ಇಷ್ಟೊಂದು ಪರ್ಮಿಷನ್ ಕೊಟ್ರೆ ಒಂದೇ ವಾರದಲ್ಲಿ ದಿಲೀಪನ್ ಮದುವೆ ಮಾಡಿ ನಿಶ್ಚಯ ಮಾಡಿ ಮುಗಿಸ್ಬಿಡ್ತೀನಿ. ಮೊದಲು ಎಣ್ಣೆ ಬೇಕಲ್ಲಪ್ಪ. ಯಾಕೆ ಯಜಮಾನ್ರೆ ಯೋಚನೆ ಮಾಡ್ತೀರಾ? ನಮ್ ಕೆನರಾ ಬ್ಯಾಂಕ್ ಮ್ಯಾನೇಜರ್ ಸುಬ್ಬಣ್ಣ ಅವ್ರು ಇಲ್ವಾ? ಹಾ, ಮ್ಯಾನೇಜರ್ ಸುಬ್ಬಣ್ಣವರು. ಅವಳಿಗೆ ಒಬ್ಬಳೇ ಮಗಳು. ದಿಲೀಪನ್ಗೆ ಒಂದು ನೌಕರಿನೂ ಕೊಡಿಸ್ತಾರೆ. ಲಕ್ಷಣವಾಗಿದ್ದಾಳೆ, ಅಲ್ದ ಎಜುಕೇಟೆಡ್. ನೀವೆಲ್ಲ ಒಪ್ಕೊಂಡ್ರೆ ಆದಷ್ಟು ಬೇಗ ನಿಶ್ಚಯ ಮಾಡಿ ಮುಗಿಸ್ಬಿಡ್ತೀನಿ. ನಿನ್ ಮಿತನ ಜವಾಬ್ದಾರಿ ಪೂರ್ಣ ನಿಂದೆ ಆಗಿರುವಾಗ ನಮ್ಮನ್ನ ಕೇಳೋ ಅವಶ್ಯಕತೆ ಏನಿಲ್ಲ. ಎಷ್ಟು ಪರ್ಮಿಷನ್ ಕೊಟ್ರೆ ಸಾಕು ಬಿಡಿ ಯಜಮಾನ್ರೆ. ಒಟ್ಟಾರೆ ಹುಡುಗಿ ಸದ್ಗುಣಿಯಾಗಿದ್ರೆ ಸಾಕು. ಮೇಲಾಗಿ ಈ ರಾಮಜ್ಜನ ಮನೆತನದ ಗೌರವವನ್ನು ಉಳಿಸ್ಕೊಂಡು ಹೋಗ್ಬಿಟ್ರೆ ನಮ್ಗೆ ಅಷ್ಟೇ ಸಾಕು ಕಣಪ್ಪ. ಮಾತಾಡ್ತಾ ಇದ್ರೆ ಮಾಡಿರೋ ಅಡಿಗೆ ಎಲ್ಲ ತಣ್ಣಗಾಗ್ಬಿಡುತ್ತೆ. ಹಿತವಾದ ಎಣ್ಣೆ, ರುಚಿಯಾದ ಅಡಿಗೆ, ತರಾತರಿ ಅಡಿಗೆ ಮಾಡಿದೀನಿ, ಬನ್ನಿ ಊಟ ಮಾಡೋರಂತೆ. ರಂಜನ್, ಇವತ್ತು ನನ್ನ ಮಗ ದಿಲೀಪ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿರೋದ್ರಿಂದ ಮನೆಯಲ್ಲಿ ಒಳ್ಳೆ ಊಟ ಮಾಡಿದ್ದಾರೆ. ಬನ್ನಿ ಎಲ್ಲ ಸೇರಿ ಊಟ ಮಾಡುವ. ಯಜಮಾನ್ರೆ, ನೀವು ಹೊರಡಿ, ನಾವು ಹಿಂದ್ಗುಂಟನೆ ಬರ್ತೀನಿ. ಸರಿ, ತಟ್ಟೆ ಬಾಮ್ಮ. ದಿಲೀಪ್ ಅಣ್ಣನೇ ಪಾಸ್ ಆಗಿರ್ಬೋದು, ಆದ್ರೆ ನಿನ್ಗೆ ಇಷ್ಟವಾಗಿರೋ ಸಿಹಿ ಅಡಿಗೆ ಮಾಡಿದೀನಿ. ಏನ್ ಮಾಡಿದೀನಿ ಹೇಳಿ ನೋಡೋಣ. ಹೇಳೋ ನೋಡೋಣ. ಸೀದೋಗಿರೋ ಸಾವಿಗೆಯಲ್ಲಿ ಪಾಯಸ ಕಾಯಿಸಿಟ್ಟಿದೀನಿ. ನೀನು ಅದೇ ಮಾಡಕ್ ಬರೋದು ನನಗೆ ಗೊತ್ತು. ಇಷ್ಟೇನೋ ಅರ್ಥ ಮಾಡ್ಕೊಂಡಿರೋದು. ಬಾ, ನಿನ್ ಕೇಸರಿ ಬಾತ್ ಮಾಡಿದೀನಿ ಕಣ. ಏನ್ ಸರ್, ನಿಮ್ಮನ್ನ ಸಪ್ರೇಟ್ ಆಗಿ ತಾಂಬೂಲ ಕೊಟ್ಟು ಕರಿಬೇಕಾ? ಬನ್ನಿ ಸರ್, ಊಟ ಬಡಿಸ್ತೀನಿ, ಊಟ ಮಾಡೋರಿ. ನೀವು ನಡೀರಿ, ನಾ ಬರ್ತಾ ಇದ್ದೀನಿ. ಅಯ್ಯಯ್ಯೋ, ಇಷ್ಟೊಂದು ತಾಂಬೂಲ ಕೊಡ್ತಾ ಬೇಕಾ?
ರೋಗಿ ಬಯಸಿದ್ದು ಅಲ್ವನ್ನ, ವೈದ್ಯ ಹೇಳಿದ್ದು ಅಲ್ವನ್ನ. ಹೆಣ್ಣು ಗೆಂಬ ಬಾಯಿ ಕಿಸ್ತಾರೆ ಜೀರೋ. ಗಂಡು ಗೊಂಬೆ ಕಾಲು ಕೆಸ್ತರೆ ಮೂರು. ಗಂಡು ಹೆಣ್ಣು ಎದುರು ಬದ್ರು ಬಂದ್ರೆ ನಂಬರ್ ಅಲ್ಲಲ್ಲ ಮುಳಿತಾರಪ್ಪ ಸ್ವಂಟ. ಅಯ್ಯೋ ಮನಕೈನಾಗ ಯಾವನೋ ನೀನು ಆ ಕಣ್ಗಿನ್ ಕಾಣೋದು ಒಳ್ಳೆ ಕೊತ್ವಾಲ ಇದ್ದಾಗಿದೆಯಲ್ಲೋ. ಅಯ್ಯೋ ಭಕ್ತ ಅಜ್ಜವ್ರಿಗೆ ಸಿಕ್ಕಂಗೆ ಮಾತಾಡಬೇಡ, ಮಾತಾಡಿ ಶಾಪಕ್ಕೆ ಗುರಿಯಾಗಬೇಡ. ನಾವು ಯಾರು ಅನ್ನೋದನ್ನ ನೋಡ್ ಮಾತಾಡು. ಸಾಧು ಕಂಡಂಗ್ ಕಾಣಿಸ್ತದಲ್ಲಪ್ಪ. ಶಿವ 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 ಗುರುಗಳೇ, ತಪ್ಪಾಯ್ತು ಗುರುಗಳೇ. ನಿಮ್ಮ ಯಾರೋ ಕಳ್ಳನ ಮಗ ಅನ್ಕೊಂಡು ಬೈದ್ಬಿಟ್ಟೆ ಗುರುಗಳೇ, ಬೈದ್ಬಿಟ್ಟೆ. ಕ್ಷಮಿಸಿ ಗುರುಗಳೇ, ಕ್ಷಮಿಸಿ. ಓಂ ಹರಾರ, ಓಂ ಶಿವ ಶಿವ. ಭಕ್ತ, ನಿನ್ನ ತಪ್ಪನ್ನು ನೀವು ಒಪ್ಕೊಂಡು ಹೇಳಿದಿಂದ ನಿನ್ನನ್ನು ಕ್ಷಮಿಸಿದ್ದೇನೆ. ಕಿತ್ಕಂದ್ ಮ್ಯಾಕ್ ಕೇಳು ಭಕ್ತ, ಕಿತ್ಕಂದ್ ಮ್ಯಾಕ್ ಕೇಳು. ಕಿತ್ಕಂದ್ ಮ್ಯಾಕ್ ಕೇಳು ಅಂತವನಲ್ಲಪ್ಪ ಇವ್ನು ಯಾವ ಸ್ವಾಮೀಜಿಯ? ಅಲ್ಲಿ ಬಾವುಟ ನೋಡ್ರಿ, ಓಸಿ ಡ್ರೆಸ್ ಬೇರೆ ಸನ್ಯಾಸ ಬೇರೆ ಹಾಕೋನೆ. ಮಕ್ಕ ನೋಡಿದ್ರೆ ಗುರ್ತು ಬೇರೆ ಸಿಗ್ತೇ ಇಲ್ಲ. ವಾಯ್ಸು ಎಲ್ಲೋ ಕೇಳ್ದಂಗದೆ. ಯಾರಿರ್ಬೋದು ಇವನು? ಭಕ್ತ, ನಾವು ನಿನ್ನ ಮೇಲೆ ಸಂಪೂರ್ಣ ಕೃಪೆ ಮಾಡಿದ್ದೇವೆ. ಅದಕ್ಕಾಗಿ ಅಜ್ಜವರ ಕಜ್ಜೆಯದ ಬುಟ್ಟಿಯನ್ನ ನೀನೇ ಬರ್ಬೇಕಲ್ಲ ಸಿದ್ಧ. ಸಿದ್ಧ ಶಿವ್ಯ, ನಿನ್ನ ನೋಡ್ಬಿಟ್ಟು ಯಾರೋ ದೊಡ್ಡ ಸಾಧುಗಳು ಅನ್ಕೊಂಡ್ಬಿಟ್ಟಿಲ್ಲ. ತುಂಬಾ ಎದುರು ಬಿಟ್ಟಿದ್ದಕ್ಕಲ್ಲ ಶಿವ್ಯ, ನಾನು ತುಂಬಾ ಎದುರು ಬಿಟ್ಟಿದ್ದೆ. ಎಲ್ಲಿಂದ ಹೊಡ್ಕ ಬಂದ್ಯ ಈ ಡ್ರೆಸ್ನ? ಲೇ ಸಿದ್ಧ, ನಮ್ ದುರ್ಗಮ್ಮ ದೇವಸ್ಥಾನ ಗೊತ್ತಿಲ್ವಲ್ಲ, ಅಲ್ಲೇ ಪಕ್ಕದಲ್ಲಿ ಹಳ್ಳಿ ಕಟ್ಟೆ ಇಲ್ವಲ್ಲ, ಯಾವ್ದೋ ಸಾಧುಗಳು ಅಡಿಯಿಂದ ಮುಡಿ ಗಂಟ ಎಲ್ಲ ಬಿಚ್ ಮಾಡ್ಬಿಟ್ಟು ಎಲ್ಲಾನು ಬಿಚ್ ಮಾಡ್ಬಿಟ್ಟಿದ್ರಲ್ಲ. ಇಲ್ಲ ಕಣ ಬಡ್ಡೆ ಲಂಗೋಟಿ ಹಾಕ ನಿನ್ನ ಕಣ ಕೇಳೋ. ಲಂಗೋಟಿ ಎಲ್ಲ ಬಿಚ್ ಮಾಡ್ಬಿಟ್ಟು ದಿಮ್ ಮಾಡ್ಕೊಂಡ್ ಮನಗಿಂದ ನಾನು ನೋಡ್ದೆ, ಇತ್ತಗೂ ನೋಡ್ದೆ, ಯಾ ಬೊಡ್ಡೆಗೂ ಕಾಣಿಲ್ಲಕಲ್ಲ, ಕಾಣಿಲ್ಲ. ಆ ಬೊಡ್ಡೆದಂಗೆ ಗೊತ್ತಾದಂಗೆ ಹಂಗೆ ಹೊಡ್ಕೊಂಬಿಟ್ಟಿಕಲ್ಲ. ಲೇ ಸಿದ್ಧ, ನಮ್ ಪಡ್ಲ ನಮ್ ದೇವಸ್ಥಾನ ಗೊತ್ತಿಲ್ವಲ್ಲ, ಅಲ್ಲೇ ಕೆಂಪು ಕಡೆತಾವ, ನಾವೆಲ್ಲ ಬಿಚ್ ಮಾಡ್ಬಿಟ್ಟು ನಿನ್ನವೆಲ್ಲ ಬಿಚ್ಬಿಟ್ಟಿದ್ದಲ್ಲ. ಅಯ್ಯೋ ಶಿವನೇ, ಚೋಳ ಬೊಡ್ಡೆತ್ತದೆ ಅಂಡರ್ವೇರ್ ಇತ್ತು ಕಣ. ಅದೇ ನೆನೆ ತಕ್ಕಿದ್ದೆ ಜಾಕೆಟ್ ಅದ ಬಿಟ್ಲಾ ಎಲ್ಲಾನು ಹಾಕ ಬಂದಿಕ್ಕಲ್ಲ. ಲೇ ಲೇ ಸಿದ್ಧ, ಈ ಡ್ರೆಸ್ನಾಗ ಬೊಡ್ಡೇಜ ಹೆಂಗ ಕಂಡ ನಾನು? ನೀನಾ ಈ ಡ್ರೆಸ್ ನಲ್ಲಿ? ಶಿವ್ಯ,
ಮಾತಾಡ್ತಿ ಕಣ್ಣ. ಲೇ ಲೇ ಸಿದ್ಧ, ಹಾಗೆಲ್ಲ ನನ್ನ ಏಕವಚನ ಅಂದ್ರೆ ಕರಿಬೇಡಕ್ಕಲ್ಲ ನೀನು. ನಾನೀಗ ದೊಡ್ಡ ಸಾಧುಗಳಾಗನಿಕ್ಕಲ್ಲ. ಮಾತಾಡ ಅಲ್ಲಲ್ಲೇ ಬಪ್ಪರ್ಲೆ ಮಗನೇ ಬಪ್ಪರ್ಲೆ, ಹಂಗಲಾಕಲ್ಲ ಶಿವ್ಯಾ. ಯಾರ ಮುಖಕ್ಕೆ ಮಸಿ ಬೆಳಿಬೇಕು ಅನ್ಕೊಂಡಿದೀಲ್ಲ ನೀನು? ಲೇ ಲೇ ಸಿದ್ಧ, ನಮ್ ಇಡೀ ಸರ್ ಇರಿ ಸರ್, ನಾ ಮಾತಾಡ್ತೀನಿ. ಲೇ ಲೇ ಸಿದ್ಧ, ನಾನು ಇಡೀ ಇಟ್ಟೆ ಕೊಪ್ಪಲೇ ಯಾರ ಮಕ್ಕಳ ಮಸೀದಿ ಬೆಳೆದಿದ್ದಾನ? ಅಲೋ ಶಿವ್ಯಾ, ಆ ಮೊಕ ನಂದೇ ಅಲ್ವಲ್ಲ? ನಂದೇ ಕಲ, ನಂದೇ. ಮಾತಾಡೋ ಉಪದೇಶ ಎಲ್ಲ ಕೇಳಿ ಇಸ್ಪೇಟ ಹಾರಿಸ್ಬಿಟ್ಟು ಇರೋದೊಂದ್ ಮನೆನೂ ಮಾಡಿಸ್ತೆ, ಇದ್ದೊಂದ್ ಎಕರೆ ಜಮೀನು ಮಾಡಿಸ್ತೆ. ಅದು ಸಾಲ್ಲಾರ್ದಾನೆ, ಈ ಸಾಲ್ಗಾರರು ಕಾಟ ತಾಳ್ಲಾರ್ದಾನೆ. ಇಂಚರಿ ನಾಯಿಗೆ ಹೊಡ್ದಂಗ್ ಹೊಡಿತಾವ್ರೆ ಕಲ ಶಿವ್ಯಾ, ನಾಯಿಗೆ ಹೊಡ್ದಂಗ್ ಹೊಡಿತಾವ್ರೆ. ಇನ್ನೂ ಆ ಸಾಲ್ಗಾರ ಕಟ ತಪ್ಪಲಿಲ್ಲ. ಎಲ್ಲಷ್ಟು ಮರ್ಯಾದೆನು ಉಳ್ಕಲಿಲ್ಲ ಕಲ, ಮರ್ಯಾದೆನು ಉಳ್ಕಲಿಲ್ಲ. ಲೇ ಸಿದ್ಧ, ಎಲ್ಲ ಮರ್ಯಾದೆನು ಕಳ್ಕ ಬಿಟ್ಟಿದ್ದೀರಾ? ಇನ್ಲೆಲ್ಲ ಆಗುತ್ತೆ. ಬೆನ್ನಿಂಚರಿ ಸಾಲ್ಗಾರರು ಬಿದ್ರೆ ಮರ್ಯಾದೆ ಎಲ್ಲ ಉಳ್ಕೊಳುತ್ತೆ. ಲೇ ಲೇ ಸಿದ್ಧ, ನಿನ್ನಂಗೆ ಸಾಕಷ್ಟು ಜನ ಸಾಲ್ಗಾರರು ಬೆನ್ ಬಿದ್ದಿರುಕಲ್ಲ, ಮೈ ಅಣ್ಣಾಗೋ ಮಟ್ ಕೊಡಿದ್ರು ಕಲ ಅಂತಿಂತ ಏಟಲ್ಲ. ನನ್ ಎಡ್ತಿ ಬಟ್ಟೆ ಬಿಚ್ಚಾಕ್ಬಿಟ್ಟು ಏನಾಗ್ಬಿಟ್ಟದ ಈ ಪಾರ್ಟಿ ಭಾಷಣ ಬಂದವಂತ ಹುಗ್ಗದ್ ಕೆಡಬಿಟ್ಟ. ಅದು ಸಾಕಲ್ಲ ಅಂತ ಕತ್ತೆ ಮೇಲೆ ಕುರ್ಸ್ಕೊಂಡು ಇಡೀ ಇಟ್ಟಳಿ ಕೊಪ್ಪಳ ಮೆರವಣಿಗೆ ಮಾಡ್ಸಿರುಕಲ್ಲ, ಅದು ಸಾಕಲ್ಲ ಅಂತ ಆ ಹಳ್ಳಿ ಕಟ್ತಾವ ಇದ್ ಬದ್ದ ಹೆಂಗ್ಸ್ರು ಪಂಕ್ಷ ಎಲ್ಲ ಹೋಗುದ್ರು ಕಲ. ಆರು ಸಿದ್ಧ, ನಿನ್ನಂಗೆ ನಾ ಮರ್ಯಾದೆ ಕಳ್ಕಲ್ಲಕಲ್ಲ. ಲೇ ಸಿದ್ಧ, ಹೆಂಗ್ಲ ಇದ್ದ ನಿನ್ನ ಊರಲ್ಲಿ? ಅಯ್ಯೋ ಗುಡ್ಲ, ಆ ಮರ್ವಾದಿ ಅನ್ನೋ ವಸ್ತು ನಿನ್ನ ಹತ್ರ ಇದ್ರೆ ಅಲ್ವಲ್ಲ, ಇದ್ಕೇನ್ ಹೇಳ್ತೀಯಾ? ಲೇ ಲೇ ಸಿದ್ಧ, ಇದ್ರು ಇರ್ಬೋದು ಕಲ, ಮ್ಯಾಲೆ ದೇವ್ರ ಒಬ್ಬಂಗ್ ಗೊತ್ತು ಕಲ. ಹೋಗ್ಲಿ ಬಿಡು, ಇಲ್ಲಿ ಊರಲ್ಲಿ ಸಾರಗಾರ ಕಡೆ ಜೈಸ್ತಿ ಆಗ್ಬಿಟ್ಟು ಇಂಚರಿ ಮುಂಚರಿ ಎಲ್ಲ ಮಾಡ್ತಾವ್ರ ಕಲ. ನನ್ ಕೈಲಂತೂ ಆಯ್ತೇ ಇಲ್ಲ. ನನ್ ವಿಷಯ ಹೆಂಗ್ಲ ಮಾಡಿ? ಲೇ 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 ಸಿದ್ಧ, ನಮ್ದವ್ರು ಇದುವರೆಗೆ ಯಾರು ಕೆಟ್ಟಿಲ್ಲ. ಆ ಬಡ್ಡ ಮಗ ನಂಬುದ್ನ ನನ್ನ, ಮದ್ವೆ ಮಾಡ್ಕನ್ನ, ಮನೆ ಮಾಡ್ಕನ್ನ. ಇನ್ನ ನೀನು ನನ್ನ ನಂಬಿದೀಯ, ನೀನ್ ಯಾಕ್ಲಾ ಚಿಂತೆ ಮಾಡ್ತೀಯಾ? ದುಡ್ಲಾತ್ರ ಚಿಂತೆಯಾ? ಲೇ ಸಿದ್ಧ, ಯಾ ಕಡೆ? ಲೇ ಸಿದ್ಧ, ಎಲ್ಲ ಆ ಕಡೆ ಯಾರೋ ಬತ್ತಿರಂಗಾರ ನೋಡ್ಲಾ? ಯಾವ ಕಡೆ ಇಲ್ಲ? ಲೇ ಆ ಕಡೆ ನಕಲ. ಭಗವಂತ ಕೈಕೊಟ್ಟ ದುಡಿಯೋಕಂತ ಅದನ್ಯಾಕೆ ಎತ್ತುವೆ ಒಡೆಯೋಕಂತ. ಭಗವಂತ ಕೈಕೊಟ್ಟ ದುಡಿಯೋಕಂತ ಅದನ್ಯಾಕೆ ಎತ್ತುವೆ ಒಡೆಯೋಕಂತ. ಸಿದ್ಧ, ನನ್ನ ಮಗನೇ 10,000 ರೂಪಾಯಿ ಸಾಲ ತಗೋಬಿಟ್ಟು ಮಾಮೂలు ಕಾಲ ಹಿಡ್ಕೊಂಡು ಕೂತಿದ್ದಾನೋ, ನಮ್ ಕಾಸು ಕೊಡು. ಕಾಪಾಡಿ ಗುರುಗಳೇ, ಕಾಪಾಡಿ. ಓಂ ಹರ ಓಂ ಶಿವ ಶಿವ. ನಿಮ್ ಬಾಯಲ್ಲಿ ಬರುವ ಹಿತವಚನ ಕೇಳೋಣ ಅಂತಂದ್ರೆ ಈ ಸೆಟ್ರು ನನ್ನ ಮಗ ಬಿಡ್ತಾನೆ ಅಲ್ವಲ್ಲ ಗುರುಗಳೇ, ಬಿಡ್ತಾನೆ ಇಲ್ಲ. ಅದೇ ಅಂಗಡಿ ಸಾಲ ಕೊಟ್ಟಿರೋ ನಾನು, ಅವ್ರ ಕಾಲದಲ್ಲಿ ಇಟ್ಕೊಂಡು ಅವ್ರೇನೋ ಮಾಡ್ತಾರೆ. ಮಣ ಕೊಡು ಗುರುಗಳೇ, ಓಂ ಶಿವ ಶಿವ. ಭಕ್ತ, ನೀವೆಲ್ಲ ಈಗ ಗಲಾಟೆ ಮಾಡಿದರೆ ನನ್ನ ಏಕಾಗ್ರತೆಗೆ ಭಂಗ ಬರುತ್ತದೆ. ಆದ ಕಾರಣ ನಡೆದ ವಿಷಯನ್ನ ನೀವಿಬ್ಬರು ನನಗೆ ತಿಳಿಸಿದರೆ ಯೋಗ್ಯ ಪರಿಹಾರ ಕೊಡುವೆ. ಯೋಗ್ಯ ಎಲ್ಲಿ ಪರಿಹಾರ ಸ್ವಾಮಿ? ಈ ನನ್ನ ಮಗ ಕಡಿಮೆ ಪೈಕೆಲ್ಲ ಲುಚ್ಚ ನನ್ನ ಮಗ, ಹೊಲಕ ನನ್ನ ಮಗ. ನನ್ ದುಡ್ಡನ್ನ ನುಂಗ್ಬೇಕು ಅಂತ ಮಾಡೋನು. ಒಂದೇ ವಾರದಲ್ಲಿ ಕೊಡ್ತೀನಿ ಅಂತ ಅಂದ್ಬಿಟ್ಟು ಇನ್ನೂ ಕೊಡದೆ ಅವನ. ಸಾಲ ಕೊಟ್ಟಿದ್ದು ನಮ್ದೇ ತಪ್ಪ ಗುರುಗಳೇ. ಭಕ್ತ, ಕೊಟ್ಟವ್ರ ದುಡ್ಡನ್ನು ಆ ಎಲ್ಲ ಮುಳುಗಿಸಿ ಪಾಪದ ಕೆಲಸ ಮಾಡಬಾರ್ದಕ್ಕಪ್ಪ. ಮನುಷ್ಯನಾಗಿ ಹುಟ್ಟಿದ ಮೇಲೆ ಜ್ಞಾನ ಮಾರ್ಗದಲ್ಲಿ ನಡೆಯಬೇಕು.
ಒಬ್ಬರ ಹಣ ಮುಳಿಸಿದರೆ ಮುಂದಿನ ಜನ್ಮದಲ್ಲಿ ಅವರ ಮನೆಯ ನಾಯಿಯಾಗಿ ಹುಟ್ಟಬೇಕಾಗುತ್ತದೆ. ಗಿರಿ ಸರ್ ಹೇಳ್ತೀಯ ಪರಾಯಿತಾರ್ಥಂ ಸಲೀರ್ ಎಂಬಂತೆ ಆಪದ ಕಾಲದಲ್ಲಿ ನಿನ್ಗೆ ದುಡ್ಡಿನ ಸಹಾಯ ಮಾಡಿದ್ದಾರೆ. ಆ ದುಡ್ಡನ್ನು ವಾಪಸ್ ಕೊಟ್ಬಿಡು, ನಿನ್ಗೆ ಮುಕ್ತಿ ಸಿಕ್ಕುತ್ತದೆ, ಮುಕ್ತಿ. ಓ ಏನ್ ಮಗ ದೊಡ್ಡ ಬೇಡ ಅಂತ ಹೇಳ್ದಂಗ ಹೇಳ್ತಾವನೆ. ಸರಿ ಅಪ್ಪ, ಈ ಮಾತಿಗೆ ಒಪ್ಕೋತೀನಿ. ಹಾಗಾದ್ರೆ ಈಗ ಮಾಡೋನಲ್ಲ ಈ ನನ್ನ ಮಗ, ನನ್ನ ದುಡ್ಡನ್ನ ನುಂಗ್ಬೇಕು ಅಂತ ಮಾಡೋನೆ. ಬರ್ಲಿ ಸಿದ್ಧ, ನನ್ನ ದುಡ್ಡ ನುಂಗ್ಬೇಕು ಅಂತ ಮಾಡಿದೇನೋ? ಹೌದ್ರಿ. ಹಾ ಇಲ್ಲ ಇಲ್ಲ ರೀ, ಹಾಗೆಲ್ಲ ಮಾಡೋದಿಲ್ಲ ಸಟ್ರಿ ಸಿದ್ಧ, ಹಾಗೆಲ್ಲ ಮಾಡೋದಿಲ್ಲ. ಭಕ್ತ ಆ ಸಿದ್ದಪ್ಪ ನನ್ನ ಶಿಷ್ಯತನವನ್ನು ವಹಿಸ್ಕೊಂಡ್ಮೇಲೆ ಅವನ ದುಷ್ಪುಣ ಎಲ್ಲ ಬಿಟ್ಬಿಟ್ಟು ಇದ್ದ ಆಸ್ತಿ ಪಾಸ್ತಿ ಎಲ್ಲ ಮಾರಿ ನಿರ್ಗತಿಯಾಗಿ ತಿರುಗಿದ್ರು ಪರವಾಗಿಲ್ಲ ಅಂತ ಸಾಲ ಮುಕ್ತನಾಗಿದ್ದಾನೆ. ಅದಕ್ಕೋಸ್ಕರ ಕೇವಲ ಅವನಿಗೆ 3 ದಿವಸ ಟೈಮ್ ಕೊಡು. 3 ದಿನ ಅಲ್ರಿ, 3 ದಿನ ಅವಕಾಶ ಕೊಡ್ತೀನಿ. ಅಷ್ಟ್ರಲ್ಲಿ ಕೊಡ್ಲಿಲ್ಲ ಅಂತಂದ್ರೆ ಈ ನನ್ನ ಮಗನಿಗೆ ಅದೇ ಗತಿ. ಭಕ್ತ ಹಾಗೆಲ್ಲ ವಿಶ್ವಾಸ ತಾಳಬಾರ್ದು ಕಣಪ್ಪ. ಮನುಷ್ಯನಾಗಿ ಹುಟ್ಟಿದ ಮೇಲೆ ಜ್ಞಾನ ಮಾರ್ಗದಲ್ಲಿ ನಡೆಯಬೇಕು. ಒಂದು ವೇಳೆ 3 ದಿನ ಒಳಗೆ ಈ ಪಾಪಿ ಹಣ ಪಡೆದಿದ್ದರೆ ಆ ಹಣಕ್ಕೆ ನಾನೇ ಪುಟ್ಯಾಕ ಬಡ್ಡಿ ಹಾಕಿ ನಾನೇ ಕೊಡುವೇನೋ. 3 ದಿನ ಅವಕಾಶ ಕೊಡ್ತೀವಿ ಸ್ವಾಮಿ, ಇಲ್ಲ ಅಂತಂದ್ರೆ ಇವನ್ಗೆ ಅದೇ ಗತಿ. ಬರ್ತೀನಿ ಸ್ವಾಮಿ, ಬರ್ತೀನಿ. ಸರಿಯಾಗಿರೋ ಚೊಂಬೆ ಕೊಡ್ತೀನಿ, ದುಡ್ಡು ಕೊಡ್ತೀನಿ, ಹಿಡ್ಕೊಂಡು ಹೋಗುವಂತ ಹೋಗು. ಲೇ ಶಿವ್ಯ, ಒಪ್ಬೇಕಲ್ಲ ನಾ ಒಪ್ತೆ. ಹೆಂಗೋ ಸೆಟ್ರಿಂದ ನನ್ನ ತಪ್ಪಿಸ್ತೆ. ಇವಾಗ ಮುಂದಿನ ವಿಚಾರ ಏನ್ಲಾ ಮಾಡೋದು? ಲೇ ಸಿದ್ಧ, ಈ ಆಯಾ ಟೈಮ್ಗೆ ಏನ್ ವೇಷ ಹಾಕೋದ ಕಲ್ತಿರ್ಬೇಕಲ್ಲ. ಇದು ವೇಷಕಾರ ದುನಿಯಾ ಕಲಾ, ಇದು ವೇಷಕಾರ ದುನಿಯಾ. ಬಿಡಿ ಒಂದು ಡ್ಯಾನ್ಸ್. ಲೇ ಸಿದ್ಧ, ಇದು ವೇಷಕಾರ ದುನಿಯಾ ಕಲಾ, ವೇಷಕಾರ ದುನಿಯಾ. ಹಂಗಾರೆ ಈ ಪ್ರಪಂಚ ನಡೆಯಂಗಿಲ್ಲ ಕಲಾ, ನಡೆಯಂಗಿಲ್ಲ. ಅಲ್ರಿ, ಹಾಲು ಮೊಸರು ಬೆಣ್ಣೆ ಎಲ್ಲ ತಗೊಂಡ್ ತಿನ್ಬಿಟ್ಟು ಇಲ್ಲಿ ಬಂದು ಕಳ್ಳಂಗ್ ಕೂತಿದ್ರೇನ್ರಿ? ಯಾರೇನ ಮಾಡ ಕೊಡೋರು? ಇರ್ರಿ, ಸ್ವಲ್ಪ ತಡೀರಿ. ನಿಮ್ ದುಡ್ಡು ಕೊಡ್ಬೇಕಂತಲೇ ಬಂದಿದ್ದೇನೆ. ನಮ್ ಸಿದ್ದಪ್ಪ ಸಾವ್ಕಾರ ಹತ್ರ ಬಂದಿದ್ದೇನೆ. ಅವ್ರಿಗೆ ಗಲಾಟೆ ಆಗುದ್ಲ, ಸುಮ್ಮಿಕೆ ಇರ್ರಿ. ಸಿದ್ದಪ್ಪ ಸಾವ್ಕಾರ್ರೆ, ಸಿದ್ದಪ್ಪ ಸಾವ್ಕಾರ್ರೆ. ಯಾರಯ್ಯ? ನಾನು ಸಾವ್ಕಾರೆ ಶಿವಿಯಾ. ಹೇಳಪ್ಪ ಶಿವ್ಯ, ಏನಾಗ್ಬೇಕಾಗಿತ್ತು? ಆ ಗೋಳಿ ಅವ್ರ ಹನುಮಂತಂಗೆ ಒಂದ್ 5,000 ದುಡ್ಡು ಕೊಡ್ಬೇಕಾಯ್ತು ಕಣ್ರಿ. ಅದು ಅದೇ ಸಾವ್ಕಾರ್ರೆ, ಹಾಲು ಬೆಣ್ಣೆ ತುಪ್ಪ ಗೋಡಂಬಿ ಎಲ್ಲ ತಕೊಂಡಿದ್ದೀವಿ ಸಾವ್ಕಾರ್ರೆ. ಅಷ್ಟೇ ತಕೊಂಡು ಯಾರೆಲ್ಲ ಕೊಟ್ಟಿದೆ? ಲೇ ಸಾವ್ಕಾರ್ರೆ, ನಮ್ಮ ಹಳೆ ಡೌಗಳು ಇದ್ರಲ್ಲ, ರಚಿತಾ ರಮ್ಯಾ, ಅವರು ಚಂದಾಗಿ ತಿನ್ಕೊಬಿಟ್ರು. ತಗೋಬಾರ್ದ ತಗೋಬಾರ್ದ ನನ್ನ ಸಾಲ್ಗಾರ ಮಾಡಕ್ ಕುಣಿಸ್ಬಿಟ್ಟ. ನೀವೇ ಏನಾರ ಮಾಡಿ ಒಂದ್ 5,000 ಕೊಟ್ಬಿಡಿ ಸಾವ್ಕಾರ್ರಿ. ಲೇ ಶಿವ್ಯ, ನಿನ್ಗೆ 5,000 ಕೊಟ್ರೆ ನನ್ನ ಶ್ರೀಮಂತಿಕೆ ಏನೋ ಕಡಿಮೆ ಆಗಲ್ಲ ಕಣೋ. ನನ್ನ ಹತ್ರ ಎಲ್ಲ 100 200 ಚೇಂಜ್ ಇರುತ್ತೆ ಅಷ್ಟೇ. 5,000 ಬೇಕು ಅಂದ್ರೆ ನಾನು ಹಿಂಗೆ ಹೋಗಿ ಬ್ಯಾಂಕ್ ಚೆಕ್ ತಗೋಗಿ ಡ್ರಾ ಮಾಡ್ಕೊಬರ್ತೀನಿ. ವೇಟ್ ಮಾಡ್ತಾ ಇರು. ಇಲ್ಲ ಇಲ್ಲ ಸಾವ್ಕಾರ್ರೆ, ಆ ಬಡ್ಡಿ ಇದಂಗೆಲ್ಲ ಬಿಡಂಗಿಲ್ಲ ಅಮ್ಮ. ನೀವೇ ಒಂದ್ ಸ್ವಲ್ಪ ಏನಾರ ಹೇಳ್ಕಲ್ ಸಾವ್ಕಾರ್ರಿ. ಸುಮ್ನೆ ಇರ. ನೀ ಯಾರೋ ದೊಡ್ಡ ಪೀಡೆ ತರ ನನ್ನಿಂದನೇ ಬಿದ್ದು 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 ಸಾಯ್ತೀಯಲ್ಲೋ. ಏನೋ ಲಕ್ಷಾಂತರ ರೂಪಾಯಿ ವ್ಯವಹಾರ ಮಾಡೋ ನಾನು ಬರೀ 5 ರೂಪಾಯಿಗೆ ನನ್ನ ಮೇಲೆ ನಂಬಿಕೆ ಇಲ್ವೇನೋ?
ಆಯ್ತು ಇರೋ 1 ಅವರ್ ಬಿಟ್ಕೊಂಡು ಬರೋ ಕೇಳು, ನಾನೇ ಕೊಟ್ಟು ಕಳಿಸ್ತೀನಿ. ಇಲ್ಲ ಸಾವ್ಕಾರ್ರೇ, ಆ ಬೊಡ್ಡಿ ಅದಂಗ್ ಕೇಳಂಗಿಲ್ಲ. ನೀವೇ ಏನಾರ ಹೇಳ ಕಳ್ಸಿ ಸಾವ್ಕಾರ್ರೇ. ಸುಮ್ಮನಿರಪ್ಪ. ಆಯ್ತು ನಾನೇ ಹೇಳ್ತೇನೆ. ಏನ್ರಿ ನೀವೇನ್ರಿ ಹನುಮಂತಪ್ಪ? ಹನುಮಂತಪ್ಪ ಅಂತ ನಾನು. ಓ ಹನುಮಂತಪ್ಪನೇ. ಹೌದು. ಸರಿ, ಆ ಸಿವಿಯ ಕೊಡ್ಬೇಕಾಗಿರೋ 5,000 ದುಡ್ಡನ್ನ ನಾನೇ ಕೊಡ್ತೀನಿ. 1 ಗಂಟೆ ಬಿಟ್ಕೊಂಡು ಬರೋಗಿ. ಅಲ್ರಿ 1 ಗಂಟೆ ಬಿಟ್ಕೊಂಡು ಗಂಟೆ ಬಿಟ್ಕೊ ಬರ್ನೆ ನಾನು. ನಿನ್ ಗಂಟೆ ನೋಡ ದರಿದ್ರೆ ನಮ್ಗೆ ಏನಯ್ಯ? ಮತ್ತಿನ್ನೇನ್ರಿ? ನಾನ್ ಹೇಳಿದ್ದು 1 ಗಂಟೆ ಬಿಟ್ಕೊಂಡು ಬಾ ಅಂತ. 1 ಗಂಟೆ ಬಿಟ್ಟು ಬರೋಗು. ಆ ಸಿವಿಯ ಕೊಡ್ಬೇಕಾಗಿರೋ ದುಡ್ಡನ್ನ ನಾನೇ ಕೊಡ್ತೀನಿ. ನಿಮ್ ಮನೆ ಸುಧಾ ಗೊತ್ತಿಲ್ವಲ್ಲ ಎಲ್ಲಿ ಅಂತ ಬರೋದು? ಅಲ್ಲ ಇವನ ನಮ್ಮನೆ ಗೊತ್ತಿಲ್ವೇನ ನಿನ್ಗೆ? ನಮ್ಮನೆ ಗೊತ್ತಿಲ್ವಾ? ಎಲ್ಲಿ ಅಂತ? ಅಡಿಕೆ ಪೇಟು ಸಾವುಕಾರ ಸಿದ್ದೇಗೌಡ್ರು ಮನೆ ಅಂದ್ರೆ ಓಹೋ, ಈಗ ಹುಟ್ಟಿರೋ ಐಕ್ಲಿಂದ ನಾಡ್ದಾಡ್ದಾನೆ ಇರೋ ಮುದುಕರು ತೋರ್ಸ್ಬಿಡ್ತಾರೆ. ಅದೇ ಕಣ್ರಿ ಗುಳಿಗೆ ಸಿದ್ದಪ್ಪ ಅಂತ ಹೆಸರು. ಓಹೋ, ಗುಳಿಗೆ ಸಿದ್ದಪ್ಪ ಅಂತ. ಅದೇ ನಮ್ ಮನೆ. ಮೋಟೇಗೌಡವ್ರ ಚಿಕ್ಕಮರಿಗೌಡ್ರ ಮನೆಯಲ್ವೇನಯ್ಯ? ಅಲ್ಲೇ ಕನಯ್ಯ. ಅದೇ ಕಣ್ರಿ ಆ ಪಾಪಣ್ಣವ್ರ ಮನೆ ಪಕ್ಕನೇ. ಅಲ್ಲೇ ಅಲ್ಲೇ ನೋಡು. ಅವ್ರ ಮನೆ ಪಕ್ಕನಾ? ಡೋರ್ ನಂಬರ್ 420 ಕನಯ್ಯ. ಚೋರಾ ಚಾಬಿಸು ಈ ನಮ್ಮ ಮನೆ 420 ನನ್ ಮಂಗ. ಅಲ್ಲಿ ನಮ್ಮ ಮನೆ ಮುಂದೆ ಒಂದು ದೊಡ್ಡ ಬಾವಿ ಇರುತ್ತೆ. ಬಾವಿಗೆ ಆರ್ಬಿಟ್ರಿ ಬೊಡ್ಡಿಯೇರ ನಮ್ ಸಾಲ ತೀರ್ದಂಗ ಆಯ್ತಕಪ್ಪ. ಅಲ್ಲಿ ಬಂದು ದುಡ್ಡನ್ನ ಈಸ್ಕೊಂಡು ಹೋಗು. ಆಯ್ತ್ರಿ. ಅಕಸ್ಮಾತ್ ನಾನು ಏನಾರ ಇಲ್ಲ ಅಂತಂದ್ರೆ ನನ್ನ ಹೆಂಡತಿ 4ನೇ ಹೆಂಡತಿ 1 2 ನೋಡು, ನನ್ 4ನೇ ಹೆಂಡತಿ ಬಸ್ ಸ್ಟ್ಯಾಂಡ್ ಗುಲಾಬಿ ಅಂತ ಅಟ್ಟಿಲಿರ್ತಾಳೆ. ಅಟ್ಟಿಲಿದಾರ? ಅವಳ ಕೈಲಿ ದುಡ್ಡ ಕೊಟ್ಬಿಟ್ಟು ಹೋಗಿರ್ತೀನಿ. ನೀ ಬಂದು ಈಸ್ಕೊಂಡ್ ಹೊಂಟೋಗು. ಗ್ಯಾರಂಟಿನಾ? ಓ ಗ್ಯಾರಂಟಿ. ಆಯ್ತ್ರಿ. ಈ ಬೊಡ್ಡಿಯೇದ 3 ಲವ್ ಮಾಡೋದ್ನ 3 ದಿಕ್ಪಾಲ್ ಆಗೋದ. ಇವ್ರ ಬೊಡ್ಡಿಯದ ಗೊಡ್ಡೋರಿ ಬಿಟ್ಟವನೆ. 6 ಬೊಡ್ಡಿಯದ ಜೆಂಟ್ಲ್ಮ್ಯಾನ್ ಮಾತಾಡ್ದಂಗೆ ಮಾತಾಡ್ತಾನೆ. ಪರವಾಗಿಲ್ಲ ಸಿದ್ಧ ಒಪ್ಪಂದಕ್ಕಲ್ಲ ನಿನ್ ಮಾತಾ. ಆಯ್ತ್ರಿ, ನಿಮ್ ಮಾತು ಒಪ್ತೀನ್ರಿ ನಾನು. ದುಡ್ಡು ಕೊಡ್ಲಿಲ್ಲ ಅಂತಂದ್ರೆ ನಿನಗೆ ಅದೇ ಗತಿ. ನಡ್ರಿ ಕೊಡ್ತೀನಿ ನಡ್ರಿ. ನಿಮ್ ದುಡ್ಡು ಸಿದ್ಧಾಂತ ನಡ್ರಿ. ಲೇ ಸಿದ್ಧ, ಇನ್ನ ಈ ಊರ್ನಾಗ ನಾವ್ ಇರ್ಬೇಡ್ಬೇಕಲ್ಲ. ಯಾವ್ದಾರ ಸಿಟಿ ಪಟ್ಟಿ ಹೊಂಟಮ್ಮ ನೋಡ್ಲಾ. ಲೇ ಶಿವ್ಯ, ಹಳ್ಳಿಲೇ ನಮ್ ಗತಿ ಹಿಂಗಾಗದೆ. ಇನ್ ಸಿಟಿಗೂ ಹೋಗ್ಲಿ ನಮ್ ಒಟ್ಗೂ ಬಟ್ಗೂ ಏನ್ಲ ಮಾಡೋದು? ಲೇ ಸಿದ್ಧ, ನಾನು ಹೆಂಗಿರೀಗ ಸಾಧುವೇ ಸಾಕವನೆ. ನನ್ನ ಶಿಷ್ಯನಾಗಿ ಅಲ್ಲೇ ಮಳವಳ್ಳಿ ಸಿಟಿ ಒಳಗೆ 1 ಜನ ಭಕ್ತರ ಸೆಳಕಬ. ಆಮೇಲೆ ಬಿಟ್ಬಿಡು ಮುಂದೆ ಚಿಂತೆಯ. ಮುಂದ್ಲು ಚಿಂತೆ ಏನ್ಲ ಬಿಡುದು? ಏನೋ ಭಕ್ತರೇನು ಸಿಗ್ತಾರಕಲ್ಲ, ಅದು ಸಿಟಿ. ಕನ್ನಡ ಬಡದವರು ಬಡತವು ಇರ್ತವೆ, ಕನ್ನಡ ಬಡವು ಇರ್ತವೆ. ಅಕಸ್ಮಾತ್ ಮಿಸ್ ಆಗಿ ಹಿಂದಿ, ಇಂಗ್ಲಿಷು, ತಮಿಳು, ತೆಲುಗಿನವ್ರು ಸಿಗಾಕಬಿಟ್ರೆ ಏನ್ಲ ಮಾಡುದು? ತಮಿಳವ್ರು ಏನಾರ ಸಿಗಾಕಬಿಟ್ಟು ಕರ್ಕ ಬಂದೆ ಅಂತ ತಿಳ್ಕೊ, ಏನ್ಲ ಮಾಡುದು? ಲೇ ಸಿದ್ಧ, ಅದಕ್ಕೂ ಒಂದು ಐಡಿಯಾ ಮಾಡಿ ಮಡ್ಗಾವ್ನಿಕಲ್ಲ. ಏನ್ಲಾದು? ಕ್ಯಾಸೆಟ್ ಮಾಡಿ ಮಡ್ಗಾವ್ನಿಕಲ್ಲ. ಕ್ಯಾಸೆಟ್ ಹಾಕ್ಲಾ ಮತ್ತೆ. ಮುಕ್ಕಾಲ ಮುಕ್ಕಾಬುಲ್ಲ ಲೈಲ ಓ ಲೈಲ ಮುಕ್ಕಾಬುಲ್ಲ ಸತ್ತಾಮಲ್ಲ ಲೈಲ ಓ ಲೈಲ. ಬುಡ್ಲಾ ಶಿವ್ಯ ಎಲ್ಲ ಮಡಗಿದ ಸಾಕಾಗದಕ್ಕಲ್ಲ. ಅಕಸ್ಮಾತು ಶಿವ್ಯ ಮಿಸ್ ಆಗಿ ಹಿಂದಿ ಬೂಡತ್ತವ್ ಸಿಗಾಕಬಿಟ್ಟು ಅಂತ ತಿಳ್ಕೊ, ಅವ್ರಿಗೆ ಎಲ್ಲ ಮಾಡೋದು? ಅದಕ್ಕೊಂದು ಕ್ಯಾಸೆಟ್ ಮಾಡಿ ಮಡ್ಗಾವ್ನಿಕಲ್ಲ. ಹಾಕ್ಲಾ? ಮೇರೆ ಸಪ್ಪನ್ನು ಕಿರಾಣಿ ಕಟ್ಟು ಹಾಯಾಗಿತ್ತು ಆಯೋಗಿತ್ತು ಮತ್ತು ಕಟ್ಟು ಹಾಯಾಗಿತ್ತು ಕಟ್ಟು ಜಾನದಿಂದ ಗಿಳಿ ಕಬ್ಬು ಹಾಯಾಗಿತ್ತು ಚಲಿಯ ಚಲಿಯ. ಸೂಪರ್ ಅಕ್ಕಲ್ಲ, ಸೂಪರು. ಲೇ ಶಿವ್ಯ,
ಆದಕ್ಕಲ್ಲ ಮಿಸ್ ಆಗಿ ಕನ್ನಡದವ್ರು ಏನಾದ್ರು ಸಿಗಾಕ ಬಿಟ್ರೆ ಏನ್ಲ ಮಾಡುದು? ಲೇ ಲೇ ಸಿದ್ಧ, ನಮ್ಮ ಅಚ್ಚ ಕನ್ನಡ ಬಿಟ್ಬಿಡಕ್ಕಾಗ್ತಲ್ಲ, ಹಾಕ್ಲಮಂತ ಈಗ. ಕನ್ನಡವೇ ನಮ್ಮಮ್ಮ, ಅವಳಿಗೆ ಕೈ ಮುಗಿಯಮ್ಮ, ಮಾತಾಡೋ ದೇವರಿಗಳು ನಮ್ಮ ಕಾಪಾಡೋ ಗುರುಗಳು. ಕನ್ನಡವೇ ನಮ್ಮಮ್ಮ, ಅವಳಿಗೆ ಕೈ ಮುಗಿಯಮ್ಮ, ನಲಿದಾಡೋ ನೀರಿಗಳು ನಾವು ಉಸಿರಾಡೋ ಕಾಡಿಗಳು. ಲೇ ಸಿದ್ಧ, ಲೇ ಸಿದ್ಧ, ಕರ್ನಾಟಕದಲ್ಲಿ ಗಾಂಚಾಲಿ ಬಿಡಿ ಕನ್ನಡ ಮಾತಾಡಿ. ಕನ್ನಡ ನಾಡಲ್ಲಿ ಕನ್ನಡಿಗನೇ ಸಾರ್ವಭೌಮ. ಜೈ ಭುವನೇಶ್ವರಿ. ಸುಮ್ಮನೆ ಬಾಳಮ್ಮ. ರಂಜನ್, ನಮ್ಮ ಅಣ್ಣನ ಜೋಡಿ ಹೇಗಿದೆ ನೀನೇ ಹೇಳೋ? ಸೂಪರ್ ಆಗಿದೆ ತಾನೇ? ತುಂಬಾ ಚೆನ್ನಾಗಿದೆ. ರಘು, ರಂಜನ್ ಸೆಲೆಕ್ಷನ್ ಅಂದ್ರೆ ಫಸ್ಟ್ ಕ್ಲಾಸ್ ಆಗೇ ಇರುತ್ತೆ ಕಂಬಿಡ. ಹೌದಪ್ಪ, ಅವನ ಗೆಳೆಯನಿಗೆ ಒಳ್ಳೆ ಜೋಡಿನೇ ಹುಡುಕಿದಾನೆ. ಹೌದು, ಸರಿ ಬನ್ನಿ ಊಟ ಮಾಡೋಣ. ನಡ್ರಿ. ಇನ್ನು ಮಾತಿದೆ ಮಾತಿದೆ ಮಾತಿದೆ. ಏನ್ ರಂಜನ್, ಮನೆ ಹತ್ರ ಹೋಗಿದ್ರಂತಲ್ಲ? ಹೌದು ಸಕಿಲ, ಮನೆ ಹತ್ರ ಹೋಗಿದ್ದೆ. ನೀವು ದೇವಸ್ಥಾನಕ್ಕೆ ಹೋಗೋರೆ ಅಂತ ನಿಮ್ಮ ಅಪ್ಪ ಹೇಳ್ತು. ಸರಿ ಸರಿ, ಏನ್ ಸಮಾಚಾರ? ನಿಮ್ಮ ಅಣ್ಣ ದಿಲೀಪ ನನ್ನ ಮನೆ ಹತ್ರ ಬಂದು ನಿನ್ನ ಮದುವೆ ವಿಚಾರನ ಪ್ರಸ್ತಾಪ ಮಾಡ್ದ. ಅದಕ್ಕೆ ಡೈರೆಕ್ಟ್ ಆಗಿ ಕೇಳುವ ಅನ್ಬಿಟ್ಟು ನಾನೇ ಬಂದೆ. ನಮ್ಮ ಅಣ್ಣ ನಿಮ್ಮ ಹತ್ರ ಮದ್ವೆ ವಿಚಾರ ಮಾತಾಡಿದ್ದಾನೆ ಅಂದ್ರೆ ನನ್ನ ಹತ್ರ ಕೇಳೋ ವಿಚಾರ ಏನಿರುತ್ತೆ? ಅವನು ಒಪ್ಕೊಂಡಿದ್ದಾನೆ ಅಂದ್ರೆ ಅವನು ಹೇಳ್ದಂಗ್ ನಡ್ಕೋಬೇಕಲ್ವಾ? ಏನೇ ಆದ್ರೂ ಸಿಕ್ಕಿಲ್ಲ, ಒಂದು ಹೆಣ್ಣಿನ ಮನಸ್ಸಲ್ಲಿ ಅವ್ರದ್ದೇ ಆದಂತ ಆಸೆ ಆಕಾಂಕ್ಷೆಗಳು ಸಾವಿರಾರು ಇರ್ತದೆ. ನಾ ತಿಳ್ಕೋಬೇಕಾದಂಥದ್ದಲ್ವಾ? ನಿಮ್ ಮಾತು ನಿಜ. ಹೆಣ್ಣಿನ ಮನಸ್ಸಲ್ಲಿ ಸಾವಿರಾರು ಆಸೆ ಆಕಾಂಕ್ಷೆಗಳಿರುತ್ತೆ. ಎಷ್ಟೇ ಆಸೆ ಆಕಾಂಕ್ಷೆಗಳಿದ್ರು ಕೂಡ ಅವ್ರಿಗೆ ಅದೆಲ್ಲದಕ್ಕಿಂತ ಮುಖ್ಯವಾಗಿ ಕಾಣೋದು ತನ್ನ ಮನೆಯವರು. ತಂದೆ, ತಾಯಿ, ಅಣ್ಣ, ತಮ್ಮ, ಬಂಧು ಬಳಗ, ಅವ್ರ ಆಸೆಗಳೇ ಎದ್ದು ಕಾಣಿಸುತ್ತೆ. ಅವ್ರು ಸಂತೋಷವಾಗಿರ್ತಾರೆ ಅಂದ್ರೆ ಹೆಣ್ಣು ಯಾವ ತ್ಯಾಗ ಮಾಡೋದಕ್ಕೂ ಸಿದ್ಧವಾಗಿರ್ತಾಳೆ. ಅಂದ್ರೆ ನಮ್ಮ ಅಪ್ಪ ಅಮ್ಮ ಅಣ್ಣಂದಿರು ಒಪ್ಕೊಂಡಿದ್ದಾರೆ ಅಂದ್ರೆ ನಂದೇನು ಅಭ್ಯಂತರ ಇಲ್ಲ. ಹಾಗಾದ್ರೆ ಸಿಕ್ಕಿಲ್ಲ, ನನ್ನ ಮದುವೆ ಮಾಡ್ಕಕ್ಕೆ ನಿನ್ಗೆ ಸಂಪೂರ್ಣ ಒಪ್ಪಿಗೆ ಇದೆಯಾ? ಅಭ್ಯಂತರ ಇಲ್ಲ ಅಂತ ಹೇಳಿದ್ಮೇಲೂ ಮತ್ತೆ ಅದನ್ನೇ ಕೇಳ್ತಿರಲ್ಲ. ಆದ್ರೂ ನಾಚ್ಕೊಂಡ್ರು ತುಂಬಾ ಚೆನ್ನಾಗಿ ಕಾಣ್ತೆ ಕಣೆ. ಇಲ್ಲ ಸಿಕ್ಕಿಲ್ಲ.
ನೋಡ್ತೀನಿ ಪರವಾಗಿಲ್ಲ ಮಾಮ ಕಚ್ಚು ಕಚ್ಚುತ್ತೀನಿ ಪರವಾಗಿಲ್ಲ ಮಾಮ ಗಿಲ್ಲುತ್ತೀನಿ ಪರವಾಗಿಲ್ಲ ಮಾಮ ಹಿಂಡುತ್ತೀನಿ ಪರವಾಗಿಲ್ಲ ಮಾಮ ಹೆಣ್ಣ ನೋಡ್ತೀನಿ ಟಾಂಗು ಟಿಂಗು ಮೈನಾ ಎಲ್ಲಾಟಕ್ಕೂ ರೈಟ್ ನೈನಾ ಮುಟ್ಟುತ್ತೀನಿ ಪರವಾಗಿಲ್ಲ ಮಾಮ ತಟ್ಟುತ್ತೀನಿ ಪರವಾಗಿಲ್ಲ ಮಾಮ ಕಚ್ಚುತ್ತೀನಿ ಪರವಾಗಿಲ್ಲ ಮಾಮ ಗಿಲ್ಲುತ್ತೀನಿ ಪರವಾಗಿಲ್ಲ ಮಾಮ ರಾತ್ರಿ ಎಲ್ಲ ಎದ್ದೆ ಇರ್ತೀನಿ ಪರವಾಗಿಲ್ಲ ಮಾಮ ಶಾನೆ ಕಾಟ ಕೊಡ್ತೀನಿ ಪರವಾಗಿಲ್ಲ ಮಾಮ ಬಾಸು ಬಾಸು ನೀನೇನು ಹೇಳು ಬಾಸು ನೈಸು ನಿನ್ ಟೇಸ್ಟ್ ಕೂಡ ಲೂಸು ಆಗೋದು ನೀನು ಲೂಸು ಪೋಸು ಕೊಡಬೇಡ ನಂಗೆ ಪೋಸು ನಾನು ಮಂಡ್ಯ ನಂದು ವೈಕಪ್ಪು ಹೆಂಡಿನ ಡನಾಟ ಬೇಡ ಪಿಠಾಕಮ್ಮ ಆಸೆ ಕಠಾಕಮ್ಮ ಸಿಂಗಲ್ ಮಾರ್ರಿಸ್ಕು ನೋಡು ಟಿಂಗು ಮೈನಾ ಬಾರಿ ರಾಂಗು ನೈನೆ ಮುಟ್ಟುತ್ತೀನಿ ಪರವಾಗಿಲ್ಲ ಮಾಮ ತಟ್ಟುತ್ತೀನಿ ಪರವಾಗಿಲ್ಲ ಮಾಮ ಕಚ್ಚುತ್ತೀನಿ ಪರವಾಗಿಲ್ಲ ಮಾಮ ಗಿಲ್ಲುತ್ತೀನಿ ಪರವಾಗಿಲ್ಲ ಮಾಮ ನೀನು ಇನ್ನು ಕನ್ಯಾಕುಮಾರಿ ಪರವಾಗಿಲ್ಲ ಮಾಮ ಬೇಡ ನನ್ನ ಸವಾರಿ ಪರವಾಗಿಲ್ಲ ಮಾಮ ದಾಟು 18 ಬೇಗ ದಾಟು ಆಗ ಬರ್ತು ಡೇಟು ಕೇಳಲ್ಲ ಗವರ್ನಮೆಂಟು ಲಾಸ್ಟ್ ಮಂತು 18 ತುಂಬಿ ಬಂತು ನಿನ್ನ ಕಂಡ ಸೀರೆ ಜಾರೋದು ಕಲಿತು ಬಂತು ಪೀಪಿ ಬೂದಿಸಮ್ಮ ಗಂಡು ಸುಬ್ಬರಮ್ಮ ಬಾರು ಬಾರೆ ಡೊಳ್ಳು ಬಾರಿಸೆಯ ಚಾಕ್ರಿ ರೆಡಿ ನಯ ಕಾಳಲಾರೆ ಟಿಂಗ್ ನೈನಾ ತಾಳಿ ರೆಡಿ ಬಾರೆ ಮೈನಾ ಮುಟ್ಟುತ್ತೀನಿ ಪರವಾಗಿಲ್ಲ ಮಾಮ ತಟ್ಟುತ್ತೀನಿ ಪರವಾಗಿಲ್ಲ ಮಾಮ ಕಚ್ಚುತ್ತೀನಿ ಪರವಾಗಿಲ್ಲ ಮಾಮ ಗಿಲ್ಲುತ್ತೀನಿ ಪರವಾಗಿಲ್ಲ ಮಾಮ ಹಿಂಡುತ್ತೀನಿ ಪರವಾಗಿಲ್ಲ ಮಾಮ ಹೆಣ್ಣ ನೋಡ್ತೀನಿ ಪರವಾಗಿಲ್ಲ